WDP 4D ಐತ್ರಿ. ಇಲ್ಲಿ ನೋಡ್ರಿ ಇಲ್ಲ ಸರ್ವ್ ಮಾಡಿ ಹೋದ್ರೆ ಟ್ರೈನ್ ನೋಡ್ರಿ ಇಲ್ಲ ಆಲ್ಮೋಸ್ಟ್ ಹಾಕೈತಿ. ಕುಡ್ಚಿ ರೈಲ್ವೆ ಸ್ಟೇಷನ್ ಒಳಗೆ ವೇಟಿಂಗ್ ಹಾಲ್ 2 ಮಿಲಿಯನ್ ಅನ್ನತ್ತಾರೆ ಇವ್ರು. ಇಲ್ಲಿ ನೋಡ್ರಿ ಇಲ್ಲೇ ಬೆಳಗಾವಿದು ಹೊಸ ಸ್ಟೇಷನ್ ಹೆಂಗೈತೆ ಅಂತೇಳಿ ಮಸ್ತ್ ಮಾಡ್ರಿ ಅದನ್ನು ಹೊಸ ಸ್ಟೇಷನ್. ನಮ್ಮ ಧಾರವಾಡ ಸ್ಟೇಷನ್ ಹಿಂಗಾಗಿರ್ಬೇಕಾಗಿತ್ತು. ಮೂರು ಸೈಡಿಂದ ಎಂಟ್ರೆನ್ಸ್ ಅದಾವೆ ನೋಡ್ಕೊರಿಲ್ಲ. ನಮ್ಮ ಟ್ರೈನ್ ಐತಿ ಇದ್ರಾಗ 12779 ಹೊಸಕೋಡಿಗಾಮ ಹಜರತ್ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್ 7:50 ಬರೋ ಟೈಮಿಂಗ್ ಕೊಟ್ಟನ್ರಿ. 7:15 ಅರಾವಿಲ್ಲ ಇರ್ತದೆ. ಇಲ್ಲೈತೆ ನೋಡ್ರಿ ಎಂಟ್ರಾಗನು 1ನೇ ಪ್ಲಾಟ್ಫಾರ್ಮಿಗೆ. ನಿಮ್ಗೆ ಬೆಳಗಾವಿ ಸೂಪರ್ ಫಾಸ್ಟ್ ವಿಡಿಯೋದಾಗ ಹೇಳ್ದಂಗೆ ನಿಮ್ಗೆ 1ನೇ ಪ್ಲಾಟ್ಫಾರ್ಮ್ ಒಳಗೆ ನಿಯಾಸ್ ಬಿರಿಯಾನಿ ಸಿಗುತ್ತೆ ರೀ. ನೀವು ಬೇಕಂದ್ರೆ ತೊಗೋಬೋದ. ಬೆಳಗಾವಿ ಸೂಪರ್ ಫಾಸ್ಟ್ ಅದ ಅಲ್ಲಿ ನಿಂತಿದ್ದೆ 3ನೇ ಪ್ಲಾಟ್ಫಾರ್ಮ್ ಒಳಗೆ. ಬೆಳಗಾವಿ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗಿರುವಂಥ ನಿಯಾಸ್ ಬಿರಿಯಾನಿಗೆ ಬಂದಿನಿ. ಇಲ್ಲೇ ಸ್ಕ್ಯಾನಿಂಗ್ ಸಿಸ್ಟಮ್ ಐತೆ ಆರ್ಡರ್ ಮಾಡೋಕೆ. ನಿಮ್ಗೆ ತೋರಿಸ್ಬೇಕಂತ ಬಂದಿನಿ. ಇದು ಹೊರಗೆ ಇಲ್ಲಿ ಹೋಟೆಲ್ ಅಲ್ರಿ, ಇದು ರೈಲ್ವೆ ಸ್ಟೇಷನ್ದಾಗಿನ ಹೋಟೆಲ್ ಇದೆ ನೋಡಂಬರ್ರಿ. ಇಲ್ಲ ಇದು ಮೆನು ಐತಿ, ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಕೋಬೋದು. ಬಟ್ ನಾನು ವೆಜ್ ತಿಂತೇನೆ ರೀ. ನಾನ್ ವೆಜ್ ಲವರ್ಸ್ ಬ್ಯಾಕ್ ಹೋಗ್ಬಿಡ್ರಿ. ನಾವು ಒಂದಿಷ್ಟು ದಿನ ವೆಜಿಟೇರಿಯನ್ ಆಗ್ಬಿಟ್ಟಿವಿ, ಅದಕ್ಕೆ ವೆಜ್ ತಿಂದು ಸಿಗ್ತಾನೆ. ಇಲ್ಲಿ ನೋಡ್ರಿ ಇಲ್ಲೇ ನಾನು ಸ್ಕ್ಯಾನ್ ಮಾಡ್ತೇನೆ ಈಗ ನೋಡೋಣ. ಸ್ಕ್ಯಾನ್ ಮಾಡಿದೆ, ಇಲ್ಲಿ ಬಂತು ನೋಡ್ರಿ ನಿಯಾಸ್ ರೆಸ್ಟೋರೆಂಟ್ ಅಂತೇಳಿ. ಇವೆಲ್ಲ ಲಿಂಕ್ ಎಲ್ಲ ಫಾಲೋ ಮಾಡೋದಿದೆ. ವೆಬ್ಸೈಟ್ ತಗೋ ಹೋಗೋಣ. ವೆಬ್ಸೈಟ್ ಎಲ್ಲ ಓಪನ್ ಆಗತ್ತಿದೆ. ನಾನು ಆರ್ಡ್ರ್ ಮಾಡೋಕೆ ಮಾಡಿದ್ದೆ ಇದು ಮೇಬಿ. ಆರ್ಡ್ರ್ ಆನ್ಲೈನ್ ಐತೆ, ಆನ್ಲೈನ್ ಆರ್ಡ್ರ್ ಮಾಡ್ಬೋದು ನೀವು. ಆರ್ಡ್ರ್ ನಾವು ಸೈಟ್ ಇಶ್ಯೂ. ಇಲ್ಲಿ ನೋಡ್ರಿ ಇಲ್ಲ ಸರ್ವ್ ಮಾಡಿ ಹೋದ್ರೆ ನಾನು ತಿಂದೆ ಹೇಳ್ತೀನಿ ಹೆಂಗೆ ಟೇಸ್ಟ್ ನೋಡೋಣ. ನಿಯಾಸ್ ನಾನು ಕುಷ್ಕ ತರ್ಜೇನೆ ರೀ, ನಾನ್ ವೆಜ್ ತಿನ್ನತ್ತಿಲ್ಲ ಅದಕ್ಕೆ ಸಾರಿ. ನಂಗೆ ಫುಡ್ ಲಾಗ್ ಅಷ್ಟೊಂದು ಬರೋಂಗಿಲ್ಲ ರೀ. ಬಟ್ ರೈಸ್ ಗೀಸ್ ಎಲ್ಲ ಮಸ್ತ್ ಐತಿ. ನಿಯಾಸ್ ಫೇಮಸ್ ಇರೋದು ಅವ್ರ ಸಿಗ್ನೇಚರ್ ಬಿರಿಯಾನಿಗೆ. ಅದು ನಿಮಗೆ ಬೆಳಗಾವಿ ರೈಲ್ವೆ ಸ್ಟೇಷನ್ ಒಳಗೆ ನಿಯಾಸ್ ಬಿರಿಯಾನಿ ಸಿಗತ್ತದ ಅಂದ್ರೆ ಗ್ರೇಟ್ ಇನಿಷಿಯೇಟಿವ್ ಇದೆ. ಯಾಕಂದ್ರೆ ಭಾರಿ ಬೆಸ್ಟ್ ರೀ, ನಂಗಂತೂ ಭಾರಿ ಲೈಕ್ ಆತ. ಅದಕ್ಕೆ ಓಡೋಡಿ ಬಂದವ ನಾನು ನಿಯಾಸ್ ಬಿರಿಯಾನಿ ತಿನ್ಬೇಕಂತೇಳಿ ಮಧ್ಯಾಹ್ನ ಊಟನೂ ಮಾಡಲಿಲ್ಲ. ಮಧ್ಯಾಹ್ನ ಬೆಳಗ್ಗಿಂದ ಅಷ್ಟೇ ಊಟನೂ ಮಾಡಲಿಲ್ಲ. ನಾನು ಬಿರಿಯಾನಿ ತಿನ್ಬೇಕಂತೇಳಿ. ಬಟ್ ಬಿರಿಯಾನಿ ತಿನ್ನೋಕ್ಕಾಗಲ್ಲ. ಸೇಮ್ ಎಲ್ಲ ತಿಂತೀನಿ. ಬಟ್ ಚಿಕನ್ ಅಷ್ಟೇ ಇರೋಂಗಿಲ್ಲ ರೀ. ಇಲ್ಲೇ ರಾಯ್ತಾ ಕೊಟ್ರು, ಸ್ವಲ್ಪ ರಾಯ್ತಾ ಹಾಕ್ಕೊಂಡು ಹೊಡಿನಂತ ಇದನ್ನೆಲ್ಲ ತಿಂದ ನಾನು ನಿಮ್ಗೆ ಆಮೇಲೆ ಸಿಕ್ಕಿಗೂ. ನಮಸ್ಕಾರ ರೀ, ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾ ಈಗ ಅದೀನಿ ಬೆಳಗಾವಿ ಸ್ಟೇಷನ್ ಒಳಗೆ. ಬೆಳಗಾವಿ ಸ್ಟೇಷನ್ ಒಳಗೆ ಯಾಕಂದ್ರೆ ನಾನು ನಿಮ್ಗೆ ಗೊತ್ತಿರ್ತೈತೆ ರೀ. ಬಟ್ ನಾನು ಹೇಳ್ಕೊರ್ತೇವೆ ರೀ, ನಾನು ಹೇಳ್ತೀನಿ ರೀ ಯಾವುದಕ್ಕೆ ಅದನಂದ್ರೆ ನಾನು ಬೆಳಗಾವಿಯಿಂದ ಪುಣೆ ಟ್ರಾವೆಲ್ ಮಾಡತ್ತೇನೆ ರೀ. ಯಾವ ಟ್ರೈನ್ ಒಳಗೆ ಅಂದ್ರೆ 12779 12779 ವಾಸ್ಕೋಡಿಗಾಮ ಟು ಹಜರತ್ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್ ಒಳಗೆ. ನಾನು ಇದ್ರೊಳಗೆ ನಡಕ ಹೇಳತ್ತೀನಿ ರೀ. ಯಾಕಂದ್ರೆ ನಾನು ಬೆಳಗಾವಿಯಿಂದ ಪುಣೆ ಹೊಂಟೀನಿ. ಪುಣೆಗೆ ಯಾಕೆ ಹೊಂಟೇನಿ ಅಂತೇಳಿ ನಿಮ್ಗೆ ಮೊದಲು ಗೊತ್ತಿರುತ್ತದೆ. ಯಾಕಂದ್ರೆ ಇನ್ನೊಮ್ಮೆ ಹೇಳ್ಬಿಡ್ತೇನೆ ರೀ, ಹಳೆ ವಿಡಿಯೋ ನೋಡಿಲ್ಲ ಅಂದರೂ ಹೇಳ್ತೀನಿ. ಪುಣೆ ಟು ಸಿಕಂದ್ರಾಬಾದ್ ಶತಾಬ್ದಿ ಕವರ್ ಮಾಡ್ಬೇಕಂದ್ರೆ ನಾನು ಬೆಳಗ್ಗೆ 6 ಗಂಟೆಗೆ ಪುಣೆದೊಳಗೆ ಇರ್ಬೇಕು ರೀ. ಅದಕ್ಕೆ ನನಗೆ ಬೆಸ್ಟ್ ಆಪ್ಷನ್ ಪುಣೆಗೆ ಹೋಗೋದು ಅನಿಸಿದ್ದೆ ನಮ್ಮ ವಾಸ್ಕೋಡಿಗಾಮ ಟು ಹಜರತ್ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್. ನಾನು ಗದಗದಿಂದ ಬಸ್ಸಿಗೆ ಹಿಡ್ಕೊಂಡೆಲ್ಲ ಇದಕ್ಕೆ ಬೆಳಗಾವಿಗೆ ಬಂದು ಬೆಳಗಾವಿದಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. ಹೌದ್ರಿ, ನಾನು ಇವತ್ತು ಬೆಳಗಾವಿಯಿಂದ ಪುಣೆ ಮಠ ಗೋವಾ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡತ್ತೀನಿ ರೀ. ಟ್ರೈನ್ ನಂಬರ್ ಬಂದುಬಿಟ್ಟು 12779 12779. ಟ್ರೈನ್ 7:30 ಅರಾವಲ್ಲಿ ಇತ್ತು ರೀ. ಡಿಲೇ ಓಡಾತೈತಿ. ಯಾಕಂದ್ರೆ ಇದ್ರದ್ದು 2 ಸತ ಲೋಕೋ ರಿವರ್ಸಲ್ ಆಗತ್ತೆ ರೀ. ಎಲ್ಲಂದ್ರೆ ಲೋಂಡಾ ಮತ್ತು ನಮ್ಮ ಪುಣೆ ಒಳಗೆ. ಮತ್ತು ನಾವು 12779 ವಾಸ್ಕೋಡಿಗಾಮ ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ದ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ವಾಸ್ಕೋಡಿಂದ ಡೈರೆಕ್ಟ್ ಮಡಗಾವ್ಗೆ ಬರುತ್ತೆ ರೀ. ಮಡಗಾವ್ದಿಂದ ಕುಲೇಮ ಕ್ಯಾಸಲ್ ರಾಕ್ ಮೇಲೆ ಲೋಂಡಾ ಬರ್ತಾನೆ. ಲೋಂಡಾ ಒಳಗೆ ಲೋಕೋ ರಿವರ್ಸಲ್ ಆಗುತ್ತೆ. ಇದ್ರದ್ದು ಲೋಕೋ ರಿವರ್ಸಲ್ ಆಗಿ ಬೆಳಗಾವಿ ಬರ್ತಾನೆ. ಬೆಳಗಾವಿಯಿಂದ ಘಟಪ್ರಭಾ ಕುಡ್ಚಿ ರಾಯಬಾಗದ ಮೇಲೆ ಮಿರಾಜ್ ಹೋಗ್ತಾನೆ. ಮಿರಾಜಿಂದ ಸಾಂಗ್ಲಿ ಕರಾದ ಸತಾರ ಮೇಲೆ ಪುಣೆ ಹೋಗ್ತಾನೆ ರೀ. ಪುಣೆ ಹೋಗಿ ಪುಣೆದಿಂದ ಮತ್ತು ಲೋಕೋ ರಿವರ್ಸಲ್ ಆಗಿ ದಾಂಡ್ ಲೈನಿಗೆ ಬರ್ತಾನೆ ರೀ. ನಾವು ಸೊಲ್ಲಾಪುರ ಪುಣೆ ಮುಂಬೈ ಲೈನ್ ಹೋಗಿದ್ದೀವಲ್ಲ ರೀ ಉದ್ದಾನ್ ಎಕ್ಸ್ಪ್ರೆಸ್ ಒಳಗೆ. ದಾಂಡ್ ಲೈನಿಗೆ ಬರ್ತಾನೆ. ದಾಂಡ್ ಚಾಡ್ ಲೈನಿಂದ ಮನ್ಮಾಡ ಭುಸಾವಲ್ ಮೇಲೆ ಮನ್ಮಾಡ ಭುಸಾವಲ್ ಮೇಲೆ ಅವ ಇಟಾರ್ಸಿ ಭೋಪಾಲ ಗ್ವಾಲಿಯರ ಝಾನ್ಸಿ ಆಗ್ರಾ ಮಥುರಾ ದಾರಿಲೆ ಹಜರತ್ ನಿಜಾಮ್ನ ಹೋಗ್ತಾನೆ. ನಾವು ಹಜರತ್ ನಿಜಾಮುದ್ದೀನ್ ಮಠ ಟ್ರಾವೆಲ್ ಮಾಡತ್ತಿಲ್ಲ, ಬೆಳಗಾವಿ ಟು ಪುಣೆ ಮಾಡತ್ತೇವೆ ಅಷ್ಟೇ. ಬೆಳಗ್ಗೆ 4 ಗಂಟೆಗೆ ಹೋಗಿ ಮುಡ್ತಾನೆ ರೀ. 4:15 ಟೈಮಿಂಗ್ ಐತಿ. 4 ಗಂಟೆಗೆ ಹೋಗ್ತಾನೆ. ಯಾಕಂದ್ರೆ ಅರ್ಲಿ ಹೋಗ್ತಾನೆ ರೀ. ಇದು ಅಲ್ಲೇ ಲೋಕೋ ರಿವರ್ಸಲ್ ಹಾಕಂದ್ರೆ ನಾನು ನಿಮ್ಗೆ ಹೇಳಿಬಿಟ್ಟೇನಿ. ಮತ್ತು ಇದನ್ನು ಗೋವಾ ಎಕ್ಸ್ಪ್ರೆಸ್ ಆಪ್ರೇಟ್ ಮಾಡೋರು ಯಾರು ಹೇಳ್ರಿ? ಯಾರೂ ಅಲ್ಲದೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು. ವಾಸ್ಕೋಡಿಗಾಮ ಸ್ಟೇಷನ್ ಅಷ್ಟೇ ನಮ್ಮ ಇದ್ರೊಳಗೆ ಬರುತ್ತೆ ರೀ. ಏನರದ ಸೌತ್ ವೆಸ್ಟರ್ನ್ ಝೋನ್ ಒಳಗೆ, ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರ ಝೋನ್ ಒಳಗೆ. ನಾನು ಇಷ್ಟು ದಿನ ಬರೀ ಡಿವಿಷನ್ ಅಂತಿದ್ದೆ. ಡಿವಿಷನ್ ಅದರೊಳಗಿನೂ ರೀ ಝೋನ್ ಅಂತಾರೆ ಅದಕ್ಕೆ. ನಾನು ಬಾಯಿ ತಪ್ಪು ಅಂತಿದ್ದೆ ಅದಕ್ಕೆ ರೀ. ಮತ್ತು ಸೌತ್ ವೆಸ್ಟರ್ನ್ ರೈಲ್ವೇಸ್ ಬಿಟ್ಟರೆ ಮಡ್ಗಾವ್ದು ಬರುತ್ತೆ ರೀ ಕೊಂಕಣ್ ರೈಲ್ವೇಸ್ ಒಳಗೆ. ಅದಕ್ಕೆ ಇದನ್ನು ಅವ್ರು ಆಪ್ರೇಟ್ ಮಾಡ್ತಾರೆ. ಈಗ ರೀಸೆಂಟಾಗಿ LHB ಫೈಡ್ ಆಗೈತಿದೆ ಈಗ ರೀಸೆಂಟಾಗಿ.
ಮತ್ತು ಈಗ ಈ ಟ್ರೈನಿಗೆ ಮೊದಲು ಏನೆಂದ್ರು ಒಂದು 10 ಇವು ಸ್ಲೀಪರ್ ಹೋಗಿದ್ದು ರೀ, ಅದನ್ನೆಲ್ಲ ತೆಗೆದ್ಬಿಟ್ಟೆ. ಈಗ 2 ಸ್ಲೀಪರು 2 ಜನರಲ್ ಮಾಡಿಬಿಟ್ರಿ. ಅಷ್ಟು ಎಲ್ಲ ಎ ಸಿ ಅದಾವೆ. ನಾನು ಇವತ್ತು ಈ ಟ್ರೈನ್ ಒಳಗೆ 3 ಟೈರ್ ಎಕಾನಮಿ ಒಳಗೆ ಟ್ರಾವೆಲ್ ಮಾಡತ್ತೀನಿ. ಯಾಕಂದ್ರೆ ಆಪ್ಷನ್ ಇರಲಿಲ್ಲ ರೀ, ಕರೆಂಟ್ ಒಳಗೆ ಸೀಟ್ಸ್ ಅವೈಲೇಬಲ್ ಇದ್ವು. ನಾನು 708 ರೂಪಾಯಿ ಕೊಟ್ಟು ಟಿಕೆಟ್ ಬುಕ್ ಮಾಡೀನಿ ಇದು 8 ತಾಸು ಜರ್ನಿಗೆ. ಇದ್ರೊಳಗೆ ಟೋಟಲ್ 4 3 ಟೈರ್ ಎಕಾನಮಿ ಅದಾವೆ, 4 3 ಟೈರ್ ಅದಾವೆ, ಮತ್ತು 2 ಸೆಕೆಂಡ್ ಎ ಸಿ ಮತ್ತು 1 ಫಸ್ಟ್ ಎ ಸಿ ಐತಿ. 2 ಜನರಲ್ಲ ಮತ್ತು 2 ಸ್ಲೀಪರ್ ಅಂತ ನಾನು ಹೇಳಿಬಿಟ್ಟೆ ನಿಮ್ಗೆ. ಸ್ಲೀಪರ್ ಬರೀ 2 ಇರೋದಕ್ಕೂ ವೇಟಿಂಗ್ ಲಿಸ್ಟ್ ಕ್ರೌಡ್ ಭಾಳ ಸಿಗುತ್ತೆ ನಮಗೆ ಇದ್ರೊಳಗೆ. ಈಗ ಜಸ್ಟ್ ಕರ್ನಾಟಕ ಸಂಪರ್ಕ ಕ್ರಾಂತಿ ಡಿಪಾರ್ಟ್ ಆತ್ರಿ, ಯಶವಂತಪುರ ಸೈಡ್ ಹೋಗ್ತದ. ನಮ್ಮ ಟ್ರೈನ್ ಇನ್ನೂ ಬರೋ ಟೈಮ್ ಆಗೈತಿ, ಬರುತ್ತಾ ತೋರಿಸ್ತಾನೆ. ಅರಾವೆಲ್ಲ ನೋಡೋಣ. ಇನ್ನೊಂದು 15 ನಿಮಿಷ ಐತ್ರಿ ಟೈಮ್. ಈ ಟ್ರೈನಿಗಂತೂ ಭಾಳ ಡಿಮ್ಯಾಂಡ್ ಐತ್ರಿ. ಬೆಳಗಾವಿ ಇದು ರೂಟ್ ಒಳಗೆ ಏನೈತಲ್ಲ, ಈ ಟ್ರೈನಿಗಂತೂ ಭಾಳ ಡಿಮ್ಯಾಂಡ್ ಐತಿ. ಯಾಕಂದ್ರೆ ವಾಯಾ ಪುಣೆ ಇದು ಮಡಗಾವ್ಗೆ ಹೋಗೋ ಟ್ರೈನ್ಗಳು 2 ಅದಾವೆ. ಒಂದು ವೀಕ್ಲಿ ಎಕ್ಸ್ಪ್ರೆಸ್ ಅದು ಪೂರ್ಣ ಎಕ್ಸ್ಪ್ರೆಸ್ ಐತಿ, ಮತ್ತು ಡೈಲಿ ಎಕ್ಸ್ಪ್ರೆಸ್ ಅದು ಗೋವಾ ಎಕ್ಸ್ಪ್ರೆಸ್ ಐತಿ. ಜಾಸ್ತಿ ಟ್ರೈನ್ಗಳು ಹೋಗೋಲ್ಲ, ಅದ್ರ ಸಂಬಂಧ ಪುಣೆ ಮಂದಿಗೆ ಭಾಳ ಡಿಮ್ಯಾಂಡ್ ಐತಿ ಈ ಟ್ರೈನ್. ಮತ್ತು ಡೈಲಿ ಟ್ರೈನು ಇರೋದ್ರಿಂದ ಇದೆ ನಮ್ಮ ಕೋಚ್ M4 ಟ್ರೈನ್ ಬರುತ್ತೆ. ಇನ್ನೇನು ಟೈಮ್ ಆಗೈತಿ. ಭಾಳ ಅಂದ್ರೆ ಭಾಳ ರಶ್ ಐತಿ ನೋಡ್ರಿ ಇವತ್ತು ನಮ್ಮ ಬೆಳಗಾವಿ. ಈ 2ನೇ ಪ್ಲಾಟ್ಫಾರ್ಮ್ ಒಳಗೆ 2 ಮತ್ತು 3 ನಡಕ್ಕೆ ಮಲ್ಟಿಪರ್ಪಸ್ ಸ್ಟಾಲ್ ಐತಿ. ಬಟ್ 3ರಾಗ ನಮ್ಮ ಬೆಳಗಾವಿ ಸೂಪರ್ ಫಾಸ್ಟ್ ಐತಿ ನೋಡ್ರಿ. ಬರಲ್ಲ ರೀ ಟ್ರೈನ್ ತೋರಿಸ್ತಾನೆ. ಹಿಂಗೆ ಅದಾಡತ್ತಾನೆ ಖಾಲಿ. ಇಲ್ಲಿ ನೋಡ್ರಿ ನಮ್ಮ ಟ್ರೈನ್ ಈಗ ಖಾನಾಪುರ ಡಿಪಾರ್ಟ್ ಆಗೈತಿ. ಖಾನಾಪುರದಿಂದ ಇಲ್ಲಿ ಏನೆಂದ್ರೆ 24 ಕಿಲೋಮೀಟ್ರ್ ನೋಡ್ರಿ. ಇಲ್ಲಿ 8:10 ಟೈಮಿಂಗ್ ಕೊಟ್ಟಾನ. ಬಟ್ ಬರ್ಬೇಕಾಗಿದ್ದ ಟೈಮ್ ಎಷ್ಟಿತ್ತು? 7:30 7:40 ಬಿಡ್ಬೇಕಿತ್ತು. 10 ನಿಮಿಷ ಸ್ಟಾಪ್ ಆಗತ್ತೆ ರೀ. ಹೆಂಗೋ ನೋಡೋಣಂತ ಟ್ರೈನ್ ಬರೋಕೆ ನಾನು ವೇಟ್ ಮಾಡೋಣಂತ. ಇಲ್ಲಿ ನೋಡ್ರಿ ನಮ್ಮ ಹಿಂದೆ B1 ಐತಿ, ಮುಂದೆ M3 ಐತಿ. ಅಂದ್ರೆ ನಾವೊಂದು ಕೋಚ್ ಬರೋದು ಮಿಡಲ್ ಆಫ್ ಎ ಸಿ ಕೋಚಸ್ ಬರುತ್ತೆ. ಬಟ್ ನಾನು ವೇರ್ ಇಸ್ ಮೈ ಟ್ರೈನ್ದಾಗ ನೋಡ್ದಂಗೆ ಇದ್ರೊಳಗೆ ತೋರಿಸತ್ತಿದ್ರಿ. ಎದ್ರೊಳಗೆ ಅಂದ್ರೆ S2 ಬಾಜುದು ಸಿಕ್ಕಿದ್ರೆ ಬಾಳೆನ ಖರಾಬ್ ಆಗಿಬಿಡ್ತಿತ್ತು. ಯಾಕಂದ್ರೆ ಸ್ಲೀಪರ್ ಅಂತೂ ಫುಲ್ ಪ್ಯಾಕ್ ಇರುತ್ತೆ ಇದ್ರೊಳಗೆ. ನಮ್ಮ ವ್ಯೂವರ್ ಒಬ್ಬರು ಕಾಮೆಂಟ್ ಮಾಡಿದ್ರೆ ಸತ್ರು ಗೋವಾ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡ್ಬೇಡಂತ. ಅವ್ರದ್ದು ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ಅವರ ಕಾಮೆಂಟ್ ವಾಪಸ್ ಮಾಡ್ತಾರೆ. ಈಗ ತಿಳ್ಕೊರ್ಬೇಕಾರೆ ಅವ್ರನ್ನ ಕೇಳಿ. ಟ್ರೈನ್ ಒಳಗೆ ಇದು ಬೆಳಗಾವಿ ಸ್ಟೇಷನ್ ಒಳಗೆ ಎಷ್ಟು ಬೆಸ್ಟ್ ಐತೆ ಅಂದ್ರೆ ರೀ, ಅವರು ಅನೌನ್ಸ್ಮೆಂಟ್ ಮಾಡಿ ಹೇಳತ್ತಾರ ಜನರಲ್ ಬುಗ್ಗಿ ಯಾವ ಸೈಡ್ ಬರುತ್ತಂತೆ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಇದ್ರೊಳಗೆ ಬರೀ 2 ಜನರಲ್ ಕೋಚ್ ಇರೋದ್ರಿಂದ 2 ಒಂದು ಮುಂದರ ಇರುತ್ತೆ, ಒಂದು ಹಿಂದರ ಇರುತ್ತೆ. ಇವರು ಅನೌನ್ಸ್ ಮಾಡಿ ಹಿಂದದಾವ ಅಂತೇಳಿ ಅದಕ್ಕೆಲ್ಲ ಪ್ಯಾಸೆಂಜರ್ಸ್ ಹಿಂದೆ ಹೊಂಟ್ರೆ ಇನ್ನೊಂದು ನಿಮಿಷದಾಗ ಬರುತ್ತೆ ರೀ ಟ್ರೈನ. ತೋರಿಸ್ತೀನಿ. WDP 4D ಐತ್ರಿ. ಯಾವ ಶೆಡ್ಡಿಂದ ಕ್ಯಾರ ಪುಣೆದ WDP 4D ಹಾಕ್ಯಾರ. ಇದಕ್ಕೆ ಪುಣೆ ಮಠ ಡೀಸೆಲ್ ಇರ್ತದೆ. ಪುಣೆದಿಂದ ವ್ಯಾಪ್ 7 ಹಾಕ್ತಾರೆ ರೀ ತುಗ್ಲಕಾಬಾದದ್ದು. ಗೋವಾ ಎಕ್ಸ್ಪ್ರೆಸ್ H1 ಐತೆ ನೋಡ್ರಿ, 1ನೇ ಕೋಚ್. ಆಮೇಲೆ A1 ಐತಿ. ಫಸ್ಟ್ ಎ ಸಿ, ಆಮೇಲೆ ಸೆಕೆಂಡ್ ಎ ಸಿ, ಆಮೇಲೆ 3 ಟೈರ್ ಎಕಾನಮಿ, ಆಮೇಲೆ 3 ಟೈರ್ ಐತ್ರಿ ಇದ್ರೊಳಗೆ. ಆಮೇಲೆ ಸ್ಲೀಪರ್, ಆಮೇಲೆ ಜನರಲ್. ನೋಡತ್ತಾರಲ್ಲ ಇದೆ ನಮ್ಮ ಕೋಚ M4. ಸೀಟ್ ನಂಬರ್ ಬಂದುಬಿಟ್ಟ ನಂದ 40. ಬರೀ ಒಳಗೆ ಹೋಗೋಣಂತ. ಇಂಟೀರಿಯರ್ಸ್ ಅಷ್ಟೇನಿಲ್ಲ. ನೋಡ್ರಿಲ್ಲ ಇದೆ ನನ್ನ ಸೀಟ್. ಹೊರಗೊಂಬರಿ ಟ್ರೈನ್ ನೋಡ್ರಿ ಆಲ್ಮೋಸ್ಟ್ ಪ್ಯಾಕ್ ಐತಿ. 10 ನಿಮಿಷ ಸ್ಟಾಪ್ ಐತ್ರಿ ಬೆಳಗಾವಿದಾಗ. ಹೊರಗೊಂಬರಿ ಎಕ್ಸ್ಪ್ರೆಸ್ ಐತಿ ಬೆಳಗಾವಿದೊಳಗೆ 10 ನಿಮಿಷ ಸ್ಟಾಪ್ ಐತ್ರಿ ಹೇಳ್ದಂಗೆ. ನೋಡ್ರಿ ಇಲ್ಲ ಬೆಳಗಾವಿ ಸ್ಟೇಷನ್ ಆಲ್ಮೋಸ್ಟ್ ಖಾಲಿ ಅನ್ಸಾಕೈತಿ ನನಗೆ. ಯಾಕಂದ್ರೆ ಈ ಟ್ರೈನಿಗೆ ಭಾಳ ಅಂದ್ರೆ ಭಾಳ ಲೋಡ್ ಬಿದ್ದೈತಿ. ಲೋಡ್ ಅಂದ್ರೆ ಇದ್ದಿದ್ದು ಲೋಡೆಲ್ಲ ಹತ್ತಿದ್ದು ಈ ಟ್ರೈನಿಗೆ ರೀ. ಮತ್ತು ಅನ್ರಿಸರ್ವ್ ಪ್ಯಾಸೆಂಜರ್ಸ್ ಇಲ್ಲಿ ಬಗಲ್ದಾಗ ಅಲ್ಲಿ ಬಗಲ್ದಾಗ ಕುಂತಾರೆ. ಒಂದು ಸ್ವಲ್ಪ ಹುಷಾರಿರ್ರಿ ನೀವು. ಯಾಕಂದ್ರೆ ಎಲ್ಲರೂ ಒಳ್ಳೆಯವ್ರು ಇರೋಕ್ಕಾಗಂಗಿಲ್ಲ ರೀ. ಅಂದ್ರೆ ನಿಮ್ಮ ಸಾಮಾನ್ಯ ನೀವು ಲಕ್ಷ ಇಟ್ಕೋಬೇಕಾಗತ್ತೆ. ನಂದು ಅಲ್ಲಿ ಫ್ಯಾಮಿಲಿ ಇದ್ರಲ್ರಿ, ಅವ್ರಿಗೆ ಹೇಳಿ ಬಂದೀನಿ ನಡೆಯತ್ರಿ. ಈಗ ಅನ್ಸೋ ಮಟ್ಟಿಗೆ ಇದನ್ನು ಗೋವಾ ಎಕ್ಸ್ಪ್ರೆಸ್ದ ಲೋಕೋ ಪೈಲಟ್ ಚೇಂಜ್ ಆಗ್ತಿರ್ಬೇಕು ರೀ. ಇಲ್ಲಿ ನಮ್ಮ ಬೆಳಗಾವಿ ಒಳಗೆ ಲೋಕೋ ಪೈಲಟ್ ಚೇಂಜ್ ಆಗ್ತಿರ್ಬೋದು ರೀ. ಯಾಕಂದ್ರೆ ಇಲ್ಲೇ ಕಂಬೈನ್ಡ್ ಕ್ರ್ಯೂ ಲಾಬಿ ಐತಿ. ಕಂಬೈನ್ಡ್ ಕ್ರ್ಯೂ ಲಾಬಿ ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲೆಲ್ಲ ಲೋಕೋ ಪೈಲಟ್ ಚೇಂಜ್ ಆಗ್ತಾರೆ. ನಂಗಿರೋ ಇನ್ಫಾರ್ಮೇಷನ್ ರೀ. ನಿಮಗೆ ಏನಾರ ಗೊತ್ತಿತ್ತು ಬರ್ರಿ, ನಾವು
ಕಾಮೆಂಟ್ದಾಗ ಹಾಕ್ರಿ. ನನಗೂ ಪಕ್ಕ ಗೊತ್ತಿಲ್ಲ, ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ. ಯಾಕಂದ್ರೆ ಗೋವಾ ಎಕ್ಸ್ಪ್ರೆಸ್ ಇದ್ದಿಲ್ಲ ಏನರ ಕ್ರೀವ್ ಚೇಂಜ್ ಆಗ್ತಾರೋ ಇಲ್ಲೋ ಅಂತ. ಮತ್ತು ಅದು ನಿಯಾಸದ್ದು ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ರೈಸ್ ಚಲೋ ಅನ್ನಿಸ್ತ್ರಿ, ಕರಿ ಚಲೋ ಅನ್ನಿಸ್ಲಿಲ್ಲ. ಕರಿ ಒಳಗೆ ಬರೀ ಖಾರ ಉಪ್ಪ ನೀರು ಐತ್ರಿ. ನಾನು ರೂಮ್ನಾಗ ಅದಕ್ಕಿಂತ ಚಲೋನ ಮಾಡ್ತೀನಿ. ಹಿಂಗೈತೆ ನೋಡ್ರಿ. ಬೆಳಗಾವಿ ಸ್ಟೇಷನ್ ಒಳಗೆ ಅನ್ವಾಂಟೆಡ್ ಸೌಂಡ್ ಭಾಳ ಬರತೈತೆ ರೀ, ಜುಯಿ 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 ಅಂತ. ಏನರ ಗೊತ್ತಿದ್ರು ಕಾಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡ್ರಿ ಇಲ್ಲ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಇದೆಲ್ಲ ಮಸ್ತ್ ಮಾಡ್ರಿ. ಇಲ್ಲ ವೆಲ್ಕಮ್ ಸುಸ್ತು ಆಗುತ್ತೆ, ಹ್ಯಾಪಿ ಜರ್ನಿ ಬೆಳಗಾವಿ 2 ಕಿಲೋಮೀಟ್ರ್ ಎಲ್ಲ ಮಸ್ತ್ ಮಾಡ್ರಿ ನೋಡ್ರಿ. ಈಗ ಒಂದು ಸ್ಟೇಷನ್ ಒಂದು ಪ್ರಾಡಕ್ಟ್ ಐತಿ ಮತ್ತು ನ್ಯೂ ಇಂಡಿಯಾದ ಪ್ರಾಡಕ್ಟ್ ಐತಿ. ನನಗೆ ಟ್ರೈನ್ ಬರೋ ಮಟ್ಟ ಶಕ್ತಿನೇ ಇರಲ್ಲ ರೀ ಲಾಗ್ ಮಾಡೋಕ್ಕೆ. ಟ್ರೈನ್ ಬಂದಮೇಲೆ ಎನರ್ಜಿ ಬಂದ್ಬಿಡುತ್ತೆ. ಸಿಗ್ನಲ್ ಆತ್ರಿ, ನಿಮ್ಮ ಮುಂದೆ ಕಾಣ್ಬೋದು, ಅದ ಹೋಗೊಂಬರ್ರಿ. ಸಿಗ್ನಲ್ ಆತ, ಡಿಪಾರ್ಟ್ ಆಗತ್ತೀವಿ ನಾವು ನಮ್ಮ ಬೆಳಗಾವಿ ಸ್ಟೇಷನಿಂದ. 10 ನಿಮಿಷ ಸ್ಟಾಪ್ ಆಗಿತ್ತು ರೀ ಕರೆಕ್ಟ್. ಹಾರ್ನ್ ಆಗಲಿಲ್ಲ, ಹಂಗೆ ಡಿಪಾರ್ಟ್ ಆದ್ವಿ ನಾವು. ನಾನು ಹಂಗೆ ಅಲ್ಲಿ ಸೈಡ್ ಕುಂತಿದ್ದೆ ಅಂದರೆ ಹಾರ್ನ್ ಆಗಕ್ಕೆ ಹೋಗೇ ಬಿಡ್ತಿದ್ದೆ. ಕರೆಕ್ಟ್ 10 ನಿಮಿಷ ಟೈಮ್ ನೋಡ್ಕೊಂಡಿದ್ದೆ. 8:12ರಿಂದ 8:22 ಬಿಟ್ರಿ. ಈಗ ನಾವು ಏನಿಲ್ಲ ಅಂದರೂ ಆಲ್ಮೋಸ್ಟ್ 42 ಮಿನಿಟ್ಸ್ ಡಿಲೇ ಇದೀವಿ. 42 ಮಿನಿಟ್ಸ್ ಡಿಲೇನ ಬಂದೈತೆ. 42 ಮಿನಿಟ್ಸ್ ಡಿಲೇನ ಹೊಂಟೀವಿ ನಮ್ಮ ಬೆಳಗಾವಿಯಿಂದ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಘಟಪ್ರಭಾ. ಬೆಳಗಾವಿ ಸ್ಟೇಷನ್ ಒಳಗೆ ನಿಮ್ಗೆ ಅಮೂಲ್, ನಂದಿನಿ ಸ್ಟೋರ್ ಎಲ್ಲ ಸಿಗುತ್ತೆ. ಮಲ್ಟಿಪರ್ಪಸ್ ಸ್ಟಾಲ್ ಅಂತೂ ಅದಾವ. ಬೆಳಗಾವಿ ಸ್ಟೇಷನ್ ಒಳಗೆ ಮಾಡರ್ನ್ ಅಮ್ಯುನಿಟೀಸ್ ಏನೇನು ಬೇಕಲ್ರಿ ಎಲ್ಲ ಅದಾವ. ನಾನು ನೋಡೋದು ಹಂಗೆ ಏನರ ಪ್ರಾಬ್ಲಮ್ ಇತ್ತು ನೀವು ಕಾಮೆಂಟ್ ಸೆಕ್ಷನ್ದಾಗ ಹಾಕ್ಬೋದು. ನಾವು ಅದನ್ನು ಒಂದಿಟ್ಟು ತೋರ್ಸೋಕೆ ಟ್ರೈ ಮಾಡ್ತೀವಿ. ಟ್ರೈನ್ ಡಿಪಾರ್ಟ್ ಆಗೈತೆ ರೀ ನಮ್ಮ ಏನಂತಾರೆ ಬೆಳಗಾವಿಯಿಂದ. ನಂದು ಸೈಡ್ ಅಪ್ಪರ್ ಐತಿ. ನಾನು ಇಲ್ಲೊಂದು ಯಾವುದೋ ಸೀಟ್ ಖಾಲಿ ಇತ್ತು 56. ಇಲ್ಲಿ ಬಂದು ಕುಂತೀನಿ. ಮೊಬೈಲ್ ಚಾರ್ಜ್ ಹಾಕೋದಿತ್ತು ರೀ, ಅದಕ್ಕೆ ಚಾರ್ಜ್ ಹಾಕಿದೆ ಬಂದು ಡಿಪಾರ್ಟ್ ಆಯ್ತು ನೋಡಿರಿ ಟ್ರೈನ್. ಇಲ್ಲ ಘಟಪ್ರಭಾ ಎಂಟ್ರ್ ಆತ್ರಿ ಟ್ರೈನ್. 8:34 ಟೈಮಿಂಗ್ ಇತ್ತು ಘಟಪ್ರಭಾಕ್ಕೆ. 1 ತಾಸು ಡಿಲೇ ಇದೆ. ಘಟಪ್ರಭಾದಾಗೂ ಮಂದಿ ಭಾಳ ಐತಿ ಈ ಟ್ರೈನಿಗೆ. ಡೈಲಿ ಟ್ರೈನ್ ಅಲ್ರಿ. ಪುಣೆ ಮತ್ತು ಇಂಟೀರಿಯರ್ ಮಹಾರಾಷ್ಟ್ರ ಹೋಗೋರು ಯೂಸ್ ಮಾಡ್ಕೋತಾರೆ ಈ ಟ್ರೈನ್. ಗೋವಾ ಎಕ್ಸ್ಪ್ರೆಸ್ ವಾಸ್ಕೋಡಿಗಾಮಿಂದ ಹಜರತ್ ನಿಜಾಮುದ್ದೀನ್ ಹೋಗುವ ಗೋವಾ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಘಟಪ್ರಭಾಕ್ಕೆ ಡೈಲಿ ಟ್ರೈನ್ ರೀ. ಭಾರಿ ಅಂದ್ರೆ ಭಾರಿ ಬೆಸ್ಟ್ ಟೈಮಿಂಗ್ ಐತಿ. 8:34 ಟೈಮಿಂಗ್ ಇತ್ತು. 9:17 ಬಂದಿವಿ, ಡಿಲೇ ಇದೀವಿ. ಬಟ್ ಬೆಸ್ಟ್ ಐತಿ ನೋಡ್ರಿ ಟ್ರೈನ್ ಗೋವಾಕ್ಕೆ ಹೋಗೋಕ್ಕೂ ಬೆಸ್ಟ್ ಐತಿ, ಇತ್ತಾಗ ದಿಲ್ಲಿಗೆ ಹೋಗೋಕ್ಕೂ ಬೆಸ್ಟ್ ಐತಿ. ಯಾಕಂದ್ರೆ ಡೈಲಿ ಟ್ರೈನ್ ರೀ. ಘಟಪ್ರಭಾದಿಂದ ಎಲ್ಲೆಲ್ಲಿ ಕಡೆಯಿಂದನೂ ಟ್ರೈನ್ ಇರಂಗಿಲ್ಲ, ಘಟಪ್ರಭಾದಿಂದ ಐತಿ. ಬಟ್ ಗೋಕಾಕ್ ತಾಲೂಕು ಇರೋದ್ರಿಂದ ಇದಕ್ಕೆ ಭಾರಿ ಹೆಲ್ಪ್ ಆಗುತ್ತೆ. ಗೋಕಾಕಿಗೆ ಸ್ಟಾಪ್ ಕೊಟ್ಟಿಲ್ಲ ಅವರು, ಗೋಕಾಕ್ ರೋಡಿಗೆ ಘಟಪ್ರಭಾಕ್ಕೆ ಸ್ಟಾಪ್ ಕೊಟ್ರೆ ನೀವೇನಾರ ಗೋಕಾಕ್ ಹೋಗ್ಬೇಕಂದ್ರೆ ಘಟಪ್ರಭಾ ರೋಡಿಗೆ ಇಳಿದು ಹೋಗ್ಬೋದಾ. ಮತ್ತು ಬಾಗೇವಾಡಿ ಹೋಗೋರಿದ್ರು ಘಟಪ್ರಭಾ ರೋಡಿಗೆ ಇಳಿದು ಹೋಗ್ಬೋದಾ, ಘಟಪ್ರಭಾಗೆ ಇಳಿದು ಹೋಗ್ಬೋದಾ ಬಾಗೇವಾಡಿ ಹೋಗೋರಿದ್ರು. ಇದಾದ್ಮೇಲೆ ನೆಕ್ಸ್ಟ್ ಸ್ಟಾಪ್ ನಮ್ದು ರಾಯಬಾಗ ಆದ್ಮೇಲೆ ಕುಡ್ಚಿ ಆದ್ಮೇಲೆ ಮಿರಾಜ್ ರೀ. ಮತ್ತು ಟ್ರೈನ್ 110 ಹೊಡೆಯತಿತ್ತು ರೀ ಸಾಮ್ರಾ ಔಟ್ರದಾಗ. ನಾನು ಶಾಕ್ ಆಗ್ಬಿಟ್ಟೆ. ಮತ್ತು ಆಮೇಲೆ ಸ್ಲೋ ಹೋಗಾಕತ್ತೆ. ಗೊತ್ತಾಗ್ಲಿಲ್ಲ ರೀ, ಮೇ ಬಿ ಟ್ರ್ಯಾಕ್ ಮಾಡಿಫಿಕೇಶನ್ ಆಗತ್ತಲ್ಲ 110 ಆಗಿರ್ಬೋದು ಅನ್ಸುತ್ತೆ. ಸ್ಟೇಷನ್ ಒಳಗೂ ಗದ್ದಲ ಐತಿ, ಇನ್ನೂ ಸಿಗ್ನಲ್ ಆಗಿಲ್ಲ. ಸಿಗ್ನಲ್ ಆದ್ಮೇಲೆ ಡಿಪಾರ್ಟ್ ಆಗೋದಂತ ನಾನು ಒಳಗೆ ಚಾರ್ಜ್ ಹಾಕೊಂಡು ಕುಂತಿದ್ದೆ 55 ಸೈಡ್ ಲೋವರಿಗೆ. ನಿಮಗೆ ತೋರಿಸಿದ್ನಲ್ರಿ ಸೀಟ್ ನಂಬರ್, ಆ ಸೀಟ್ ನಂಬರಿಗೆ ಕುಂತಿದ್ದೆ. ಮತ್ತು ಈ ಟ್ರೈನ್ ನಮಗೆ ನಮ್ಮ ಇವ್ರು ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು ಆಪ್ರೇಟ್ ಮಾಡ್ತಾರಂತ ನಂಗೆ ಶಾಕ್. ಸಿಗ್ನಲ್ ಆತ ತೋರಿಸ್ತಾನೆ ನೋಡ್ರಿ ಇಲ್ಲಿ. ಸಿಗ್ನಲ್ ಆತ ಡಿಪಾರ್ಟ್ ಆಗುತ್ತೆ ಬರ್ರಿ. ಘಟಪ್ರಭಾ ರೈಲ್ವೆ ಸ್ಟೇಷನ್ ಮಿಡಲ್ ಸ್ಟೇಷನ್ ಒಳಗೆ ಇದು ಮಿಡಲ್ ಸಿಟಿ ಒಳಗನೇ ಬರುತ್ತೆ ರೀ ಇದು ಘಟಪ್ರಭಾ ರೈಲ್ವೆ ಸ್ಟೇಷನ್. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಅದು ಏನು ಭಾಳ ದೂರ ಏನಿಲ್ಲ ರೀ. ಡಿಪಾರ್ಟ್ ಆದ್ವಿ ನೋಡ್ರಿ. 1 ನಿಮಿಷ ಸ್ಟಾಪ್ ಆದಮೇಲೆ ಘಟಪ್ರಭಾ ರೈಲ್ವೆ ಸ್ಟೇಷನಿಂದ ಡಿಪಾರ್ಟ್ ಆದ್ವಿ ರೀ. 1 ನಿಮಿಷದ ಮೇಲೆ ಆಗಿತ್ತು. ಬಟ್ ಸಿಗ್ನಲ್ ಕ್ಲಿಯರೆನ್ಸ್ ಸಿಗೋಕೆ ಸ್ವಲ್ಪ ಲೇಟ್ ಆಗಿತ್ತು. ಡಿಪಾರ್ಟ್ ಆದ್ವಿ. ಇಲ್ಲಿ ನೋಡ್ರಿ ಘಟಪ್ರಭಾ ಸ್ಟೇಷನ್ನ ಗತಿಶಕ್ತಿ ಒಳಗೆ ಇದನ್ನು ಮಾಡತ್ತಾರೆ. ಗತಿಶಕ್ತಿ ಸ್ಕೀಮ್ ಒಳಗೆ ಅಮೃತ್ ಭಾರತ್ ಅಲ್ಲ ಇದು. ನಾನು ನಿಮ್ಗೆ ರಾಣಿ ಚೆನ್ನಮ್ಮ ವಿಡಿಯೋ ಒಳಗೆ ತೋರಿಸಿದ್ದೆ. ಗತಿಶಕ್ತಿ ಒಳಗೆ ಮೇಂಟೆನೆನ್ಸ್ ಮಾಡತ್ತಾರೆ, ಅಂದ್ರೆ ರಿನೋವೇಷನ್ ಮಾಡತ್ತಾರೆ ಸ್ಟೇಷನ್ ಅಂತ ನೋಡ್ರಿ. ಘಟಪ್ರಭಾಯಿಂದ ಡಿಪಾರ್ಟ್ ಆದ್ವಿ. ನೋಡ್ರಿ ಘಟಪ್ರಭಾ ಆದಮೇಲೆ ನಿಮ್ಗೆ ವಾಶ್ರೂಮ್ ಕಂಡೀಷನ್ಸ್ ತೋರಿಸ್ಕೊಂಡು ಮಾಡೀನಿ. ಕಂಡೀಷನ್ ನೋಡ್ರಿ ಇಲ್ಲೇ
ಅಷ್ಟೇನು ಮೇಂಟೆನೆನ್ಸ್ ಇಲ್ಲ, ಎಲ್ಲ ಫುಲ್ ಇದಾಗ್ಬಿಟ್ಟೈತಿ. ಏನು ಮೇಂಟೆನೆನ್ಸ್ ಇಲ್ಲ. ಇದು ಆಚೆ ಕಡೆ ಕೋಚಿಗೆ ಹೋಗೋದಾರೆ. ಫೈರ್ ಎಕ್ಸ್ಟಿಂಗ್ವಿಷರ್ ಐತಿಲ್ಲ, ಮೇಂಟೈನ್ಡ್ ಇಲ್ರಿ ಕೋಚ್. ಎ ಸಿ ಕೋಚ್ ರೀ ಇದು ಹೆಸರಿಗೆ. ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಅಡಿಕೆಗಳಾರ, ಎಲ್ಲ ಅಡಿಕೆನೋಪ್ಪ ಏನೋ ಅದಾರ. ನಮ್ಮ ಮಂದಿ ಅಂತೂ ನಮ್ಮ ಇದ್ರಾಗ ಟ್ರಾವೆಲ್ ಮಾಡಂಗಿಲ್ಲ ರೀ. ಆಲ್ಮೋಸ್ಟ್ ಎಲ್ಲ ನಾರ್ತ್ ಈಸ್ ಇರ್ತಾರೆ ಇದ್ರೊಳಗೆ, ಟ್ರೈನ್ ಒಳಗೆ. ಮತ್ತು ಪುಣೆದವ್ರು ಇರ್ತಾರೆ, ಪುಣೆ ಮಹಾರಾಷ್ಟ್ರದವ್ರು ಇರ್ತಾರೆ ಆಲ್ಮೋಸ್ಟ್. ಇಲ್ಲಿ ನೋಡ್ರಿ ಇಲ್ಲೇ ರಾಯಬಾಗ್ ಎಂಟ್ರಾಗ ಹತ್ತಿದ್ವಿ. ರಾಯಬಾಗದ ಔಟ್ರ್ ನೋಡ್ರಿ ಇಲ್ಲಿ ಹಂಗೈತಿ. ರಾಯಬಾಗ್ ಔಟ್ರ್ ಒಳಗೆ ಟ್ರೈನ್ ಫುಲ್ ಕರ್ವಾಗತ್ತೆ. ನೋಡ್ರಿ ರಾಯಬಾಗ್ ಸ್ಟೇಷನ್ ಒಳಗೆ ವಾಶ್ರೂಮ್ಸ್ ಫೆಸಿಲಿಟಿ ಎಲ್ಲ ಐತಿ. ಇದು ನೋಡ್ರಿ ಇದು ಕಂಟ್ರೋಲ್ ರೂಮ್. ನಮ್ಮ ಸೇಮ್ ಗದಗದೊಳಗೆ ಇದ್ದಂಗಿದ್ವಿ. ಈ ಬಟ್ಟಿಗೆ ಅದನ್ನು ಎಲ್ಲ ಡೆಮೊಲಿಷ್ ಮಾಡತ್ತಾರೆ ಗದಗೊಳಗೆ. 12779 ವಾಸ್ಕೋಡಿಗಾಮ ಹಜರತ್ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್ ಬಂದೈತೆ ರೀ ರಾಯಬಾಗಿಗೆ. ರಾಯಬಾಗ್ದವ್ರಿಗೂ ಬೆಸ್ಟ್ ಟ್ರೈನ್ ನೋಡ್ರಿ. 9:01 ಟೈಮಿಂಗ್ ಕೊಟ್ಟಿದ್ದ, 9:49 ಬಂದೀವಿ. ಅಷ್ಟೇನು ಡಿಲೇ ಇಲ್ಲ, ಕವರ್ ಆಗುತ್ತೆ ಮುಂದೆ. ಯಾಕಂದ್ರೆ ಮಿರಾಜ್ ಸತಾರ ಇದರಿಂದ ಎಲ್ಲ ಮುಂದೆ ಸತಾರದಿಂದ ಪುಣೆಗೆ ಮಾಡಿ ಭಾಳ ಟೈಮ್ ಕೊಟ್ಟಾನ. ಇಲ್ಲಿ 1 ನಿಮಿಷ ಸ್ಟಾಪ್ ಐತಿ. 1 ನಿಮಿಷ ಆದ್ಮೇಲೆ ಡಿಪಾರ್ಟ್ ಆಗ್ತೀವಿ. ಮತ್ತು ಈ ರಾಯಬಾಗ ಮತ್ತು ಕುಡ್ಚಿ ಮಂದಿ ಒಂದು ಸಿಹಿ ಸುದ್ದಿ ಏನಂದ್ರೆ, ರಾಯಬಾಗದಿಂದ ನೀವು ಕುಡ್ಚಿಗೆ ಹೋಗಿ ಕುಡ್ಚಿಯಿಂದ ಬಾಗಲಕೋಟೆಗೆ ಹೋಗೋಕೆ ಒಂದು ಶಾರ್ಟೆಸ್ಟ್ ಲೈನ್ ಬರತ್ತೈತಿ ಈಗ. ಯಾಕಂದ್ರೆ ಹಿಂಗೆ ಸುತ್ತ ಹೊಡೆದು ಹೋಗಿ ಒಂದು 8 ತಾಸು ಆಕೈತಿ ರೀ. ರೈಲ್ವೆ ಕನೆಕ್ಟಿವಿಟಿ ಇರಲಿಲ್ಲ, ಬಸ್ ಕನೆಕ್ಟಿವಿಟಿ ಇತ್ತು. ಅದಕ್ಕೆ ಈ ಕುಡ್ಚಿಯಿಂದ ಇದ್ರ ಮಟ್ಟ ಒಂದು ಲೈನ್ ಬರತ್ತೈತಿ. ಕುಡ್ಚಿ ಲೋಕಾಪುರ ಮೇಲೆ ಬಾಗಲಕೋಟೆಗೆ ಭಾರಿ ಬೆಸ್ಟ್ ಆಗುತ್ತೆ. ಬಾಗಲಕೋಟೆದಿಂದ ಡೈರೆಕ್ಟ್ ಹಂಗೆ ಕಲಬುರ್ಗಿ ಲೈನ್ ಕನೆಕ್ಟ್ ಭಾರಿ ಬೆಸ್ಟ್ ಆಗುತ್ತೆ ನೋಡ್ರಿ. ಯಾಕಂದ್ರೆ ಹೈದ್ರಾಬಾದ್ ಹೋಗ್ಬೇಕಂದ್ರೆ ಇದು ಭಾಳ ಸುತ್ತ ಹೊಡೆದಕ್ಕಿತ್ತು. ಈ ಸೈಡ್ ಮಂದಿ ಹೈದ್ರಾಬಾದಕ್ಕೆ ಹೋಗ್ಬೇಕಂದ್ರೆ ಟ್ರೈನ್ ಒಳಗೆ. ಈಗ ಇದು ಭಾರಿ ಬೆಸ್ಟ್ ಅನ್ಸುತ್ತೆ. ಇಲ್ಲಾಂದ್ರೆ ಇವ್ರು ಪುಣೆಗೆ ಹೋಗ್ಬೇಕಿತ್ತು. ಹಂಗೆ ಅನ್ಸುತ್ತೆ ರೀ. ಮತ್ತು ಇಲ್ಲೆಲ್ಲ ಸ್ಟಾಪ್ ಕೊಟ್ಟಿರೋ ಉದ್ದೇಶ ಇದು ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಒಳಗೆ ಬರುತ್ತಲ್ಲ, ಅದ್ರ ಸಂಬಂಧ ಇಲ್ಲೆಲ್ಲ ಸ್ಟಾಪ್ ಕೊಟ್ರೆ. ಇಲ್ಲಾಂದ್ರೆ ಅಷ್ಟೇನು ಕೊಡ್ತಿರ್ತಿಲ್ಲ. 1 ನಿಮಿಷ ಇನ್ನೂ ಸಿಗ್ನಲ್ ಆಗಿಲ್ಲ. ಸಿಗ್ನಲ್ ಆದಮೇಲೆ ಹೋಗ್ತೇವೆ. ಹಾರನ್ ಆತ ಹೋಗ್ಬರ್ರಿ. ಹೇಳ್ದಂಗೆ ನಾನು 1 ನಿಮಿಷ ಸ್ಟಾಪ್ ಆಗಿತ್ತು ರೀ ನಮ್ಮ ರಾಯಬಾಗ್ದೊಳಗೆ. ರಾಯಬಾಗದಿಂದ ಡಿಪಾರ್ಟ್ ಆದ್ವಿ. ಚಿಕ್ಕೋಡಿ ರೋಡಿಗೆ ಸ್ಟಾಪ್ ಕೊಟ್ಟಿಲ್ಲ ರೀ. ರಾಯಬಾಗ ಕೊಟ್ಟಾನ ಡೈರೆಕ್ಟ್. ರಾಯಬಾಗದಿಂದ ಡೈರೆಕ್ಟ್ ಇನ್ನು ಕುಡ್ಚಿಗೆ ಸ್ಟಾಪ್ ಕೊಟ್ಟಾನ. ಚಿಂಚ್ಲಿಗೆ ಸ್ಟಾಪ್ ಕೊಟ್ಟಿಲ್ಲ. ನಮ್ಮ ರಾಣಿ ಚೆನ್ನಮ್ಮ ಚಿಂಚ್ಲಿಗೆ ಸ್ಟಾಪ್ ಐತಿ. ಈ ರೂಟ್ ಒಳಗೆ ಬರೋ ಆಲ್ಮೋಸ್ಟ್ ಸ್ಟೇಷನ್ಗಳಿಗೆ ನಮ್ಮ ರಾಣಿ ಚೆನ್ನಮ್ಮ ಸ್ಟಾಪ್ ಕೊಟ್ಟಾನ. ಡಿಪಾರ್ಟ್ ಆದೀವಿ ನೋಡ್ರಿ ರಾಯಬಾಗದಿಂದ. ನೀವು ಈ ಟ್ರೈನಿನೊಳಗೆ 3 ಟೈರ್ ಎಕಾನಮಿ ಒಳಗೆ ಅಥವಾ ಯಾವುದೋ ಒಂದು AC ಕೋಚ್ನೊಳಗೆ ಅಥವಾ ಯಾವುದೋ ಒಂದು ಕೋಚ್ನಾಗ ಟ್ರಾವೆಲ್ ಮಾಡತ್ತಾರೆ ಅಂತ ತಿಳ್ಕೊರಿ. ನಿಮ್ಗೆ ಏನರ ಒಂದು ಪ್ರಾಬ್ಲಮ್ ಆಗೈತೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಈ ಟ್ರೈನ್ ಒಳಗೆ ಕೊಟ್ರೆ, ಈ ಟ್ರೈನ್ ಒಳಗೆ ಆಯ್ತು ಎಲ್ಲ ಟ್ರೈನ್ ಒಳಗೆ ಆಯ್ತು ರೀ. ನಿಮ್ಗೆ ಏನರ ಪ್ರಾಬ್ಲಮ್ ಆದ್ರೆ ಏನು ಸೊಲ್ಯೂಷನ್ ಕೊಟ್ಟರೆ ಟ್ರೈನ್ನವ್ರು ಇಲ್ಲೇ ಇದು ಸ್ಟಿಕ್ಕರ್ ಅಂಟಿಸಿದ್ರೆ ತೋರಿಸ್ಬೇಕು. ನಿಮ್ಗೆ ಏನರ ಪ್ರಾಬ್ಲಮ್ ಆದ್ರೆ 139ಗೆ ಮೆಸೇಜ್ ಕಳಿಸ್ಬೇಕಂತ್ರಿ. OB ಕೊಟ್ಟು ಸ್ಪೇಸ್ ಬಿಡ್ಬೇಕಂತ, ಕಂಪ್ಲೇಂಟ್ ಟೈಪ್ ಮಾಡ್ಬೇಕಂತ. ನಿಮ್ಮ ಕಂಪ್ಲೇಂಟಿಗೆ ನೀವು ಇದನ್ನು ಶಾರ್ಟ್ಕಟ್ ಯೂಸ್ ಮಾಡ್ಬೋದು. C ಫಾರ್ ಕೋಚ್ ಕ್ಲೀನಿಂಗ್, E ಫಾರ್ ಎಲೆಕ್ಟ್ರಿಕಲ್, L ಫಾರ್ ಲಿನನ್, P ಫಾರ್ ಪೆಸ್ಟ್ ಕಂಟ್ರೋಲ್, R ಫಾರ್ ಪೆಟಿ ರಿಪೇರ್, T ಫಾರ್ ಟಾಯ್ಲೆಟ್, W ಫಾರ್ ವಾಟ್ರಿಂಗ್. ಲಿನನ್ ಅಥವಾ ಬೆಡ್ರೋಲ್ ಇವು ಬರೀ ಇದಕ್ಕೆ ಏನಂದ AC ಗಟ್ಟು ಅಪ್ಲೈ ಆಗುತ್ತೆ ರೀ. ನಿಮ್ಗೆ ಯಾವ್ದಾರು ಬೇಕಾದ್ರೆ ಇದನ್ನು ನೋಡಿರಿ. ಮತ್ತು ಅವ್ರದ್ದು ವಾಟ್ಸಪ್ಪು ಮತ್ತು ನೀವೇನರ ಗೋವಾ ಎಕ್ಸ್ಪ್ರೆಸ್ ಒಳಗೆ ಆನ್ ಬೋರ್ಡ್ ಇದ್ರೆ ಈ ನಂಬರ್ ಮತ್ತು ಈಗ OBHS ಇವ್ರದ್ದು ಸರ್ವಿಸದ ನಂಬರ್ ಯೂಸ್ ಮಾಡ್ಕೋಬಹುದು. ಈ ಕೊಟ್ಟರೆ ನೋಡಿರಿ 5 AM to 10 PM ಅವೈಲೇಬಲ್ ಇರ್ತಾರೆ. ಮತ್ತು ಇಲ್ಲೇ ನೋಡಿರಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆರ್ ಪ್ರೊವೈಡೆಡ್ ವಿತ್ ಗಾರ್ಡ್ ಆ್ಯಂಡ್ AC ಕೋಚ್ ಅಟೆಂಡೆಂಟ್ಸ್. ಇಲ್ಲ ಐತೆ ಫೈರ್ ಎಕ್ಸ್ಟಿಂಗ್ವಿಷರ್, ಅದಕ್ಕೇನಿಲ್ಲ. ಬಟ್ ಟ್ರೈನ್ ಇದು ಈ ಏರಿಯಾ ಸರಿ ಇಲ್ಲ ನೋಡಿರಿ. ಕ್ಲೀನೇ ಇಲ್ಲ ರೀ, ಏನೂ ಕ್ಲೀನೇ ಇಲ್ಲ ನೋಡಿರಿ. ನಾ ಇಲ್ಲೇ ನಿಂತಾನೆ, ಏನು ಕ್ಲೀನ್ ಐತೆ ನೋಡ್ರಿ. ಏನು ಕ್ಲೀನ್ ಇದು ಬ್ಲಾಕ್ ಆಗಿತ್ತಲ್ಲ ರೀ. OBHS ಬಂದು ಕ್ಲಿಯರ್ ಮಾಡಿದ್ರೆ ಇದು ಫುಲ್ ಓಪನ್ ಆದಂಗೆ ಐತಿ. ಮತ್ತು ಇದ್ರೊಳಗಿಂದ ಟಾಯ್ಲೆಟ್ ಫೀಚರ್ ತೋರಿಸ್ತಾರೆ ಬೆಸ್ಟ್ ಐತಿ. ನೀವು ಉಳ್ಕಿದ ಟ್ರೈನ್ಗಳು ನೋಡಿರ್ತೀರಿ, ಇಲ್ಲೇ ಆನ್ ಮಾಡೋದು ಇರುತ್ತೆ. ಅಂದ್ರೆ ನೀರು ಬಟ್ಕೊಳಕ್ಕೆ ಎಲ್ಲಿ ಈಗ ನೋಡ್ರಿ ಇದ್ರೊಳಗೆ ಎಲ್ಲ ಐತಿ ಆನ್ ಮಾಡ್ಕೊಳಕ್ಕೆ ಅಂದ್ರೆ ನೋಡ್ರಿ ಇಲ್ಲೇ ಎಲ್ಲರೇ ಕಾಣತದೆ. ಏನಿಲ್ಲ ಇಲ್ರಿ. ಅದಕ್ಕೆ ಕೊರೋನಾ ಬಂದಾಗಿಂದ ಕಾಲಿಂದ ಆಪ್ರೇಟ್ ಮಾಡೋ ಸಿಸ್ಟಮ್ ಕೊಟ್ಟರೆ ಹೊಲಸಾಗಿದ್ರೆ ಅದನ್ನು ಇಗ್ನೋರ್ ಮಾಡಿರಿ. ಇಲ್ಲಿ ಪ್ರೆಸ್ ಮಾಡಿದ್ವಿ ಇಲ್ರಿ, ಇಲ್ಲಿ ನೀರು ಬರುತ್ತೆ. ಅರ್ಥ ಅಂದ್ರೆ ಸೋಪ್ ಡಿಸ್ಪೆನ್ಸರ್ ಕೊಟ್ರೆ ನೋ ಸ್ಮೋಕಿಂಗ್. ಇಲ್ಲಿ ನೋಡ್ರಿ ಯಾರೋ
ಅರ್ಥ ಮಾಡ್ಕೊಂಡ್ರೆ ನಾ ಹೇಳೋದು ಬೇಕಾಗಿಲ್ಲ ನಿಮ್ಗೆ. ಇದು ಚಿಪ್ಸ್ ಪ್ಯಾಕೆಟ್ ಅರ್ಥ ಮಾಡ್ಕೊಂಡ್ರೆ. ಮತ್ತು ಈ ಸೈಡ್ ಅಂತೂ ನೋಡ್ರಿ ಫುಲ್ ಅಂದ್ರೆ ಫುಲ್ ಇದೆ. ಮತ್ತು ನೀವು ಏನರ ಎಮರ್ಜೆನ್ಸಿ ಸಿಚುವೇಶನ್ ಒಳಗಿದ್ರೆ ಇಂಥ ಬಟನ್ ಕೊಟ್ಟರೆ ಯೂಸ್ ಮಾಡ್ಕೋಬೋದು. ಇಷ್ಟ ಆಯ್ತು. ಥರ್ಡ್ ಎ ಸಿ ಮತ್ತು ಥರ್ಡ್ ಎಕಾನಮಿಗೆ ಕೊಡೋ ರೊಕ್ಕ ವರ್ತ್ ಇಲ್ಲ. ಯಾಕಂದ್ರೆ ಇನ್ನು ಇಲ್ಲಿ ನೋಡಿರಲಿ ಫುಲ್ ಅಂದರೆ ನಮ್ಮ ಕಡೆ ಸ್ಲೀಪರ್ ಕೋಚ್ ಎಷ್ಟು ಬೇಯಿಸಿರ್ತಾರೆ ರೀ. ನಮ್ಮ ಚೆನ್ನೈದು ಟ್ರೈನ್ ನೋಡ್ರಿ ನೀವು, ಸ್ಲೀಪರ್ ಕೋಚ್ ಎಷ್ಟು ಕಿಚ್ ಐತಿ. ನಮ್ಮ ಬೀದರ್ ಯಶವಂತಪುರಕ್ಕೆ ನೋಡ್ರಿ ನೀವು, ಅಲ್ಟಿಮೇಟ್ ಇದ್ದಾರೆ ಕೋಚ್ಗಳು. ನೋಡ್ರಿ ರಾಯಬಾಗ್ ಡಿಪಾರ್ಟ್ ಆದ್ಮೇಲೆ ಟ್ರೈನಿಂಗ್ ಸ್ಪೀಡ ಮತ್ತು 107 ಹೋಗಿತ್ತು ರೀ. ಕ್ಯಾಮ್ರಾ ಆನ್ ಮಾಡೋದಕ್ಕೆ 99 ಆಯ್ತು. ಚಿಂಚಲಿ ನಿಯರ್ ಮಾಡ್ತಲ್ರಿ, ಅದಕ್ಕೆ ಸ್ಲೋ ಆಯ್ತು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕುಡ್ಚಿ 9 ಕಿಲೋಮೀಟ್ರ್ ಐತೆ ನೋಡ್ರಿ. ಹಜರತ್ ನಿಜಾಮುದ್ದೀನ್ ಹೋಗೋದಿಂದ 1908 ಕಿಲೋಮೀಟ್ರ್ ನೋಡ್ರಿ. ಕುಡ್ಚಿ, ಮಿರಜ, सांगली, कराड, सतारा, पुणे जंक्शन, दौंड चौड लाईन, अहमदनगर, बेलापूर, कोपरगाव, मनमाड, जलगाव, भुसावल, खंडवा, आर्धा, इतारसी, भोपाल, डायरेक्ट झांसी, ग्वालियर, ಆಗ್ರಾ ಕ್ಯಾಂಟ, ಮಥುರಾ, ಹಜರತ್ ನಿಜಾಮುದ್ದೀನ್. ಇಲ್ಲಿ ನೋಡ್ರಿ ನಮ್ಮ ಟ್ರೈನ್ ಕುಡ್ಚಿಗೆ ಎಂಟ್ರ್ ಆತ. ಕುಡ್ಚಿ ಒಳಗೆ ಹ್ಯಾಶ್ಟ್ಯಾಗ್ ಓನ್ಲಿ ಅರ್ತ್ 40449 ಐತಿ. ಕುರ್ಚಿ ಎಂಟ್ರ್ ಆದೀವಿ ನೋಡ್ರಿ ನಾವೀಗ. ಒನ್ 2779 ಗೋವಾ ಎಕ್ಸ್ಪ್ರೆಸ್ ಬಂದದ್ರಿ. ಈಗ ಕುಡ್ಚಿಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಐತಿ. ನಾನು ನಿಮ್ಗೆ ಹೇಳ್ದಂಗೆ ನನಗೆ ಕುಡ್ಚಿಯಿಂದ ಬಾಗಲಕೋಟೆಗೆ ಹೊಸ ಲೈನ್ ಬರತ್ತೈತ್ರಿ. ಸಣ್ಣದ್ರಾಗ ಕುಡ್ಚಿ ಜಂಕ್ಷನ್ ಆಗೋದ್ರಾಗ ಐತಿ. ನಿಮ್ಗೊಂದು ಹ್ಯಾಪಿ ನ್ಯೂಸು ಕುಡ್ಚಿ ಇವ್ರಿಗೆ ಕುಡ್ಚಿ ಮಂದಿಗೆ ಭಾರಿ ಹ್ಯಾಪಿ ನ್ಯೂಸ್. ಯಾಕಂದ್ರೆ ಹೇಳಿದ್ನಲ್ಲ ರೀ ಬಾಗಲಕೋಟೆ ಶಾರ್ಟೇಜ್ ಲೈನ್ ಮಾಡತ್ತೈತಿ. ನಿಮ್ಗೆ ಹ್ಯಾಪಿ ನ್ಯೂಸ್ ಸಿಕ್ಕಂಗೆ ನಮಗೂ ಯಾವಾಗ ಹ್ಯಾಪಿ ನ್ಯೂಸ್ ಸಿಗುತ್ತೋ ಅಂತ ನಮಗೂ ಹತ್ತೈತಿ. ಯಾಕಂದ್ರೆ ನಮ್ಮ ಧಾರವಾಡ ಬೆಳಗಾವಿದ ಸುತ್ತ ಹೊಡೋದು ರೂಟ್ ಇರೋದು ಶಾರ್ಟೇಜೆಸ್ಟ್ ರೂಟ್ ಯಾವಾಗ ಆಗತ್ತಂತ ನಮಗೂ ಇನ್ನೂ ಉತ್ಸಾಹ ಐತಿ. ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಟ್ ಯಾವಾಗೂ ಆಗಲಿ, ಬಟ್ ಲಘು ಆಗಲಿ ಅನ್ನೋದು ನಮ್ಮದು ಐತಿ. ಧಾರವಾಡ ಟು ಬೆಳಗಾವಿ ವಾಯ ಕಿತ್ತೂರು ಭಾಳ ಅಂದ್ರೆ ಭಾಳ ಫಾಸ್ಟ್ ಆಗಿಲ್ಲ ರೀ. ಫಾಸ್ಟ್ ಆದ್ರೆ ನನಗೆ ಭಾರಿ ಖುಷಿ ಆಗುತ್ತೆ ರೀ. ಯಾಕಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ರೀ, ಆರಾಮ್ ಹೋಗ್ಬೋದು. ಕಿತ್ತೂರಿಗೂ ಸ್ಟಾಪ್ ಕೊಟ್ರೆ ಇನ್ನೂ ಬೇಷ್ ಆಗುತ್ತೆ ಟ್ರೈನ್ಗಳು. ಯಾಕಂದ್ರೆ ನೀವು ನೋಡಿರಿ ಕಿತ್ತೂರು ಕೋಟೆ ಮತ್ತು ಕಿತ್ತೂರಿನ ಇತಿಹಾಸ ಭಾಳ ಐತ್ರಿ. ನೀವು ಕೋಟೆ ಗಿಟಿ ಎಲ್ಲ ನೋಡೋಕೆ ಬರ್ಬೋದು. ಮತ್ತು ಕಿತ್ತೂರಿಗೆ ಬಂದ್ರೆ ನಮ್ಮ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ನಂದಗಡಕ್ಕೆ ಹೋಗ್ಬೋದು. ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಮೂರ್ತಿ ನೋಡ್ಬೋದು. ಅದಕ್ಕೆ ಭಾರಿ ಬೆಸ್ಟ್ ಆಗುತ್ತದೆ. ಮತ್ತು ಈಗ ಕುಡ್ಚಿ ಬಗ್ಗೆ ಮಾತಾಡ್ಬೇಕಂದ್ರೆ ಡಿಪಾರ್ಟ್ ಆಗತ್ತೀವಿ. ಯಾಕಂದ್ರೆ ಸಿಗ್ನಲ್ ಆಯ್ತು, ಡಿಪಾರ್ಟ್ ಆಗ್ತೀವಿ ಬರ್ರಿ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಇನ್ನು ಡೈರೆಕ್ಟ್ ಮಿರಾಜ್. ಈಗ ಕುಡ್ಚಿನ ನಮ್ಮ ಕರ್ನಾಟಕದ ಲಾಸ್ಟ್ ಸ್ಟಾಪ್. ಇನ್ನು ನಮ್ಮ ಟ್ರೈನ್ ಎಂಟ್ರ್ ಆಗುತ್ತೆ ಮಹಾರಾಷ್ಟ್ರಕ್ಕೆ. ಬರ್ರಿ ಡಿಪಾರ್ಟ್ ಆದ್ವಿ ರೀ ನಾವು ಕುಡ್ಚಿಯಿಂದ. ಇಲ್ಲೇ ಔಟ್ರದಾಗ ಲೈನ್ ಅದ, ಬಾಗಲಕೋಟೆಗೆ ಹೋಗೈತಿ. ಕುಡ್ಚಿ ರೈಲ್ವೆ ಸ್ಟೇಷನ್ ಒಳಗೆ ವೇಟಿಂಗ್ ಹಾಲ್, ದಿವ್ಯಾಂಗಜನ್ ಟಾಯ್ಲೆಟ್, ಸ್ಟೇಷನ್ ಮ್ಯಾನೇಜರ್ ರೂಮ್ ಎಲ್ಲ ಹೊಸ ಬಿಲ್ಡಿಂಗ್ ಆಗ್ಯಾವ. ನಿಮ್ಗೇನರ ಕುಡ್ಚಿ ಒಳಗೆ ಬೇಕಂದ್ರೆ ಕೇಳ್ರಿ. ಸ್ಟೇಷನ್ ಮ್ಯಾನೇಜರ್ ಆಫೀಸಿಗೆ ಇದನ್ನು ವಿಸಿಟ್ ಮಾಡಿರಿ, ಅವ್ರ ಕಡೆ ಪರ್ಮಿಷನ್ ಕೇಳ್ರಿ. ಇರ್ತಾವ ರೂಮ್ಸ್ದು ಕೊಡ್ತಾರೆ. ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಟಾಯ್ಲೆಟ್ಸ್ ಎಲ್ಲ ಅವೈಲೇಬಲ್ ಅದಾವೆ ಕುಡ್ಚಿ ರೈಲ್ವೆ ಸ್ಟೇಷನ್ ಒಳಗೆ. ಕುಡ್ಚಿ ಇದು ಎಷ್ಟನೇ ಪ್ಲಾಟ್ಫಾರ್ಮ್ ಗೊತ್ತಿಲ್ಲ ರೀ, 2ನೇದು ಇರ್ಬೋದು ಮೇ ಬಿ. ಚಲೋ ಐತೆ ನೋಡ್ರಿ ಇದು ಪ್ಲಾಟ್ಫಾರ್ಮ್. ಮತ್ತು ಮೇನ್ ಸಿಟಿ ಒಳಗನೇ ಐತೆ ರೈಲ್ವೆ ಸ್ಟೇಷನ್ ಎಲ್ಲದಕ್ಕಿಂತ. ಬಾಯ್. ಇಲ್ಲೇ ಮಿರಾಜ್ ಎಂಟ್ರಿ ಆಗತ್ತೀವಿ. ಹೈವೇಗೆ ಎಷ್ಟು ಮಸ್ತ್ ಮಾಡ್ರಿ ಡೆಕೋರೇಷನ್. ವಾ, ಹೈವೇಕ್ಕೆ ಡೆಕೋರೇಷನ್ ಮಾಡಿದ್ದು ಎಲ್ಲಿ ನೋಡಿಲ್ ಬಿಟ್ರಿ ನಾನು. ಇಲ್ಲಿ ಎಷ್ಟು ಮಸ್ತ್ ಇದು ಮಾಡ್ರಿ. ಇದೇನಿದೆ ಲೈನ್ ನೋಡತ್ತೀರಲ್ಲ ನೀವು, ಈ ಲೈನ್ ಹತ್ಕನ್ಗಲೆಯಿಂದ ಕೊಲ್ಲಾಪುರ ಮೇಲೆ ಬರೋದೈತಿ. ಕೊಲ್ಲಾಪುರಿಗೆ ಬಂದು ಇದೇ ಕೊಲ್ಲಾಪುರದಿಂದ ಮಿರಾಜ್ ಬಂದು ಸೇರ್ಕೊಳತ್ತೈತೆ ನೋಡ್ರಿ ಲೈನ್ ಹತ್ಕನ್ಗಲೆಯಿಂದ.
ಮಿರಾಜ್ ಜಂಕ್ಷನ್ ಎಂಟ್ರ್ ಆದೀವಿ ರೀ ನಾವೀಗ. ಭಾಳ ಅಂದ್ರೆ ಭಾಳ ದೊಡ್ಡ ಜಂಕ್ಷನ್ ಐತ್ರಿ ಇದು. 4 ಲೈನ್ ಬಂದು ಕೊಡ್ತಾವ್ರಿ. ಯಾವ ಲೈನ್ ಅಂತೇಳಿ ಹೇಳಿದ್ಮೇಲೆ ಹೇಳ್ತಂಬರ್ರಿ. ಮಿರಾಜ್ ಜಂಕ್ಷನ್ ಒಳಗೂ ಭಾಳ ಅಂದ್ರೆ ಭಾಳ ರಶ್ ಐತ್ರಿ. 12,779 ವಾಸ್ಕೋಡಿಗಾಮ ಹಜರತ್ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಮಿರಾಜ್ ಜಂಕ್ಷನಿಗೆ. ಮಿರಾಜ್ ಜಂಕ್ಷನ್ ಇದ್ರ ದೊಡ್ಡ ಸ್ಟಾಪ್ ಆಗುತ್ತೆ ಈ ಲೈನ್ ಒಳಗೆ. ಒನ್ ಆಫ್ ದಿ ದೊಡ್ಡ ಸ್ಟಾಪ್ಸ್ ಆದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾಪ್ಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಭಾಳ ಹೊತ್ತಂದ್ರೆ ಒಂದು 5 ನಿಮಿಷ ಸ್ಟಾಪ್ ಕೊಟ್ಟನ್ರಿ. ಇಲ್ಲೂ 5 ನಿಮಿಷ ಕೊಟ್ಟಾನ, ಮತ್ತು ನಮ್ಮ ಪುಣೆದಾಗ 15 ನಿಮಿಷ ಕೊಟ್ಟಾನ. ಮತ್ತು ಮಿರಾಜ್ ಜಂಕ್ಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಮಿರಾಜ್ ಜಂಕ್ಷನ್ ಭಾಳ ಅಂದ್ರೆ ಭಾಳ ದೊಡ್ಡ ಜಂಕ್ಷನ್. ದೊಡ್ಡ ಜಂಕ್ಷನ್ ಯಾಕಂದ್ರೆ ಇಲ್ಲಿ 4 ಲೈನ್ ಬರ್ತಾವೆ ರೀ. 4 ಲೈನ್ ಎಲ್ಲಿಂದ ಬರ್ತಾವೆ ಅಂದ್ರೆ ಒಂದು ಲೈನ್ ನಾವು ಬಂದೀವಿ ಲೋಂಡಾದಿಂದ ಬೆಳಗಾವ್ ಬಂತ, ಬೆಳಗಾವದಿಂದ ಶೇಡ್ಬಾಳ ಮೇಲೆ ಮಿರಾಜ್ ಬಂತ. ಇನ್ನೊಂದು ಲೈನ್ ಹೋಗೈತ್ರಿ ಹಾತ್ಕನ್ಗಲ್ಲಿಯಿಂದ ಕೊಲ್ಲಾಪುರ್ಗೆ, ನಾನು ನಿಮಗೆ ಔಟ್ರದಾಗ ತೋರಿಸಿದೆ ಆದ. ಮತ್ತೊಂದು ಲೈನ್ ಹೋಗೈತ್ರಿ ಇಲ್ಲಿಂದ ಪಂಡ್ರಾಪುರ ಮೇಲೆ ಕುರ್ದುವಾಡಿಗೆ. ಕುರ್ದುವಾಡಿ ಅಂದ್ರೆ ಸೋಲಾಪುರ ಅಂತೇಳಿ ಬರ್ತಲ್ಲ ರೀ. ಆದರೆ ಮತ್ತು ಇನ್ನೊಂದು ಲೈನ್ ಹೊಂಟೇವಿ ನಾವು ಯಾವ ಲೈನ್ನಾಗ ಹೊಂಟೇವಿ ಅಂದ್ರೆ ಸತಾರ ಮೇಲೆ ಪುಣೆ ಹೊಂಟೇವಿ, ಪುಣೆ ಲೈನ. ಟೋಟಲ್ 4 ಲೈನ್ ಇರೋದಕ್ಕೆ ಭಾರಿ ಅಂದ್ರೆ ಭಾರಿ ದೊಡ್ಡ ಸ್ಟೇಷನ್ ಇದೆ ನೋಡ್ರಿ. ಇಲ್ಲೇ ಸ್ಟೇಷನ್ ಎಂಥ ಮಸ್ತ್ ಐತಿ ಇದು ಸ್ಟೇಷನ್. ನೀವೇ ನೋಡ್ಕೊಂಬ್ರಿ. ರಾತ್ರಿ 11 ಆಗತೈತಿ ಟೈಮ್, ಅಂದರೂ ಎಷ್ಟು ಇದೈತಿ ಎಲ್ಲ ಓಪನ್ ಐತಿ ಇಲ್ಲಿ ಸ್ಟೇಷನ್ದಾಗ. ದೊಡ್ಡ ಜಂಕ್ಷನ್ ಆಗುತ್ತೆ. ಮತ್ತು ಇಲ್ಲೇ ನಿಮ್ಗೆ ಕೊಲ್ಲಾಪುರ ಸೈಡಿಂದ ಇಂಟೀರಿಯರ್ ಮಹಾರಾಷ್ಟ್ರ ಮತ್ತು ಮ್ಯಾಲೆ ನಾರ್ತಿಗೆ ಭಾಳ ಟ್ರೈನ್ ಅದಾವೆ. ನನಗೆ ಗೊತ್ತಿರೋ ಪ್ರಕಾರ ಗೋಂದಿಯಾ ನಾಗ್ಪುರ್ ಎಕ್ಸ್ಪ್ರೆಸ್ ಒಂದೈತಿ. ನಾಗ್ಪುರ್ ಎಕ್ಸ್ಪ್ರೆಸ್ ಇದ್ರಿ, ಅದನ್ನು ಗೋಂದಿಯಾ ಮಟ್ಟ ಎಕ್ಸ್ಟೆಂಡ್ ಮಾಡಿರ. ಅಲ್ಲೇ ಇದು ಮಹಾರಾಷ್ಟ್ರದ ಟಾಪ್ ಒಳಗೆ ಬರುತ್ತೆ ರೀ ಅದು. ಮತ್ತು ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಓಡುತ್ತೆ, ಮತ್ತು ಹರಿಪ್ರಿಯಾ ಎಕ್ಸ್ಪ್ರೆಸ್ ಓಡುತ್ತೆ ಕೊಲ್ಲಾಪುರದಿಂದ. ಮಹಾಲಕ್ಷ್ಮಿ ಹರಿಪ್ರಿಯಾ ಎಲ್ಲ ಇದ್ರಿ ರೇಕ್ ಶೇರಿಂಗ. ಮತ್ತು ಕೊಯ್ನಾ ಎಕ್ಸ್ಪ್ರೆಸ್ ಓಡುತ್ತೆ. ಕೊಯ್ನಾ ಎಕ್ಸ್ಪ್ರೆಸ್ ಇರೋದು ರೇಕ್ ಶೇರಿಂಗ ನಮ್ಮ ಮುಂಬೈ CSMT ಹೊಸಪೇಟೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ ಇಷ್ಟ ಆತ. ಹಂಗೆ ಅಡ್ಡಾಡೊಂಬರ್ರಿ, 5 ನಿಮಿಷ ಸ್ಟಾಪ್ ಐತಿ. ಆಮೇಲೆ ಇದಾದ್ಮೇಲೆ ನಾನು ಇದಕ್ಕೆ ಏನರದ ಪುಣೆಗೆ ಯಾಕೆ ಹೊಂಟೇನೆ ಅಂತ ನಿಮ್ಗೆ ಹೇಳಬಿಟ್ಟೇನಿ. ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ದಂಗೆ ಕೇಳ್ರಿ. ನಾ ಪುಣೆಗೆ ಹೊಂಟಿರೋದು ಪುಣೆ ಸಿಕಂದ್ರಾಬಾದ್ ಶತಾಬ್ದಿ ಮಾಡೋಕ್ಕೆ. ಇದು ಬೆಸ್ಟ್ ಟೈಮಿಂಗ್ ಇತ್ತು ಅದ್ರ ಸಂಬಂಧ. ಈಗ ಹೋಗಿ ಮಕ್ಕೊಂಬಿಡ್ತೀನಿ ರೀ ನಾನು. ಇವೆಲ್ಲ ಮುಂದಿನ ಸ್ಟೇಷನ್ಗಳು ಸ್ಕಿಪ್ ಮಾಡ್ತೀನಿ. ನಮಗೆ ಪುಣೆ ಒಳಗೆ ಸಿಗೋಣಂತ. ಒಮ್ಮೆ ಬಂದು ಇದು ಗೋವಾ ಎಕ್ಸ್ಪ್ರೆಸ್ ಪೂರ್ತಿ ಜರ್ನಿ ಮಾಡೋಣ. ಬಟ್ ಈಗ ನಾವು ಬೆಳಗಾವಿ ಟು ಪುಣೆ ಮೇನ್ ಜರ್ನಿ ಮಾಡತ್ತೇವಲ್ಲ ರೀ, ಇದನ್ನಷ್ಟೇ ಮೇನ್ ಇಟ್ಕೊಳ್ಳೋಣ ಅಂತ. ಈಗ ಡಿಪಾರ್ಟ್ ಆದಮೇಲೆ ಹೋಗಿ ನಾನು ಮಲ್ಕೋತೀನಿ. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು. ಈಗ 11 ಗಂಟೆ ಆಗುತ್ತೆ. 5 ತಾಸು ಅಷ್ಟೇ ನಿದ್ದೆ ಆಗುತ್ತೆ. ಕೋ ಪ್ಯಾಸೆಂಜರ್ಸಿಗೆ ಹೇಳಿಟ್ಟನಿ ಎಬ್ಸಾಕ, ಅವ್ರು ಎಬ್ಸಿರಿ ಹೇಳ್ತೀನಿ. ಇಲ್ಲಾಂದ್ರೆ ಇಲ್ಲ ಪುಣೆ ಸಿಕಂದ್ರಾಬಾದ್ ನೀವು ನೋಡೇ ಇಲ್ಲ ಅನ್ಕೋತಾರೆ ನೋಡ್ರಿ. ನೋಡಿದ್ರೆ ನಾನು ಕರೆಕ್ಟ್ ಆನ್ ಟೈಮ್ ಮುಟ್ಟೇನಂತ. ನೀವು ನೋಡಲಿಲ್ಲ ಅಂದ್ರೆ ಆನ್ ಟೈಮ್ ಮುಟ್ಟಿಲ್ಲ ನನಗೆ ಇಷ್ಟ ನೋಡ್ರಿ. ನನಗೂ ಗೊತ್ತಿಲ್ಲ ರೀ, ಯಾಕಂದ್ರೆ ಜರ್ನಿ ಮಾಡತ್ತೆ ಆನ್ ಟೈಮ್ ನನಗಿರುತ್ತೆ. ನಿಮಗೆ ಪ್ರಿಯಾರಿಟಿ ಕೊಟ್ಟು ನಾ ವಿಡಿಯೋ ಹಾಕ್ತಿರ್ತೀನಿ. ಬಟ್ ನನಗೆ ಪ್ರಿಯಾರಿಟಿ ಇರಲ್ಲ ರೀ. ನಾನೇ ಎಲ್ಲ ಮ್ಯಾನೇಜ್ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ನೋಡೋಣ ಅಂದ್ರೆ ಇಲ್ಲಿಂದ ಇನ್ನೊಂದು ಚಾರ್ಟ್ ಪ್ರಿಪೇರ್ ಆಗುತ್ತೆ ರೀ. ಇದಕ್ಕೆ ಭಾಳ ಅಂದ್ರೆ ಭಾಳ ರಶ್ ಐತಿ. ಚಾಟ್ ಇನ್ನೊಂದು ಆಗೋಲ್ಲ ಇಲ್ಲಿ ನೋಡ್ರಿ. ಇಲ್ಲೇ ಮಿರಾಜ್ ಜಂಕ್ಷನ್ ಹಿಂಗೆ ಐತಿ, ದೊಡ್ಡದೈತ್ರಿ. ಎಲ್ಲರೂ ಹೊರಗೆ ಇಳ್ದು ಬಂದಾರ. ಯಾಕಂದ್ರೆ ಒಂದು 5 ನಿಮಿಷ ಸ್ಟಾಪ್ ಐತಲ್ಲ ರೀ. ಎಲ್ಲ ಕಡೆ ಒಂದೊಂದು ನಿಮಿಷ ಸ್ಟಾಪ್ ಇತ್ತು. ಏನು ತೊಗೊಳಕ್ಕೆ ಇರ್ಕಿಲ್ಲ, ಏನಾಗಿರ್ಕಿಲ್ಲ. ಅದ್ರ ಸಂಬಂಧ ಈಗ ಏನರ ತೊಗೊಂಡ್ರ ಆತಂತ ಒಂದಷ್ಟು ಮಂದಿ ಬಂದಿರ. ಚಾನಲ್ ವ್ಯೂವರ್ಸ್ ಇದ್ರೆ ನೀವು ಹೇಳ್ರಿ, ನಾ ಮಿರಾಜಿಂದ ಯಾವ ಟ್ರೈನ್ ಬೋರ್ಡ್ ಮಾಡೀನಿ. ಆ ಟ್ರೈನ್ ಒಳಗೆ ನಾನು ಮಿರಾಜದ ಡಾರ್ಮೆಟ್ರಿ ಬಗ್ಗೆನೂ ತಿಳಿಸ್ಕೊಟ್ಟೇನಿ. ಯಾವುದಂತೇಳಿ ಕಾಮೆಂಟ್ ಮಾಡಿರಿ, ಮರ್ಯಾಕೆ ಹೋಗ್ಬೇಡ್ರಿ. ನೀವು ಇಲ್ಲಿ ಮಠ ವಿಡಿಯೋ ನೋಡತ್ತೀರ ಅಂತ ನನಗೆ ಗೊತ್ತಾಗ್ಬೇಕಂದ್ರೆ ನೀವು ಕಾಮೆಂಟ್ ಮಾಡ್ಬೇಕು. ಮತ್ತು ಇನ್ನೊಂದು ಏನಂದ್ರೆ, ನೀವು ಯಾರ್ಯಾರು ವಿಡಿಯೋ ನೋಡತ್ತೀರ ನಂಗೆ ಗೊತ್ತಾಗಂಗಿಲ್ಲ ರೀ. ನೀವು ಹಂಗೆ ನೋಡ್ಕೊತ ಇದ್ರೆ ಏನರ ಕಾಮೆಂಟ್ ಮಾಡಿರಿ, ನಾನು ನಿಮ್ಮ ಹೆಸರು ತಲೆಯಾಗಿ ಇಟ್ಕೊತೇನೆ ರೀ. ಈಗ ನೋಡಿರಿ, ಒಂದಷ್ಟು ಜನಕ್ಕೆ ನನಗೆ ನೆನಪು, ನನಗೆ ಭಾಳ ಮಂದಿ ನೆನಪಿರುತ್ತೆ. ಹೆಸರು ಹೇಳೊಬ್ರು ಅದಾರ, ಅವ್ರು ನಂಗೆ ಗೋಲ್ ಗುಂಬಜ್ ಸಜೆಸ್ಟ್ ಮಾಡಿದ್ರೆ. ಹೆಂಗೆ ಸಜೆಸ್ಟ್ ಮಾಡಿದವ್ರು ಎಲ್ಲ ನಮ್ಮ ಹೆಸರು ತಲೆಯಾಗಿ ಇರ್ತಾವ್ರಿ. ನೀವು ಕಾಮೆಂಟ್ ಮಾಡ್ಕೊತ ಹೋಗ್ರಿ. ನಿಮ್ಮ ಹೆಸರು ನಾನು ತಲೆಯಾಗಿ ಇಟ್ಕೋತೀನಿ. ಒಟ್ಟ ಮರೆಯೋಂಗಿಲ್ಲ ನಾನು ನಿಮ್ಮನ್ನ. ಯಾಕಂದ್ರೆ ಸ್ಟಾರ್ಟಿಂಗಿಂದ ನೀವೇ ಸಪೋರ್ಟ್ ಕೊಟ್ರಿ ನಮ್ಗೆ. ನಿಮ್ಮ ಒಟ್ಟ ಮರಂಗಿಲ್ಲ ನಾನು ನೋಡಿರಿ. ನಿಮ್ಮನ್ನು ನಾನು ನೆನಪಿಟ್ಕೋಬೇಕಂದ್ರೆ ಒಂದೇ ಮೋಡ ನೀವು ಕಾಮೆಂಟ್ ಹಾಕ್ಬೇಕು. ಕಾಮೆಂಟ್ ಹಾಕಿದ್ರೆ ನಂಗೆ ಗೊತ್ತಾಗುತ್ತೆ ನೀವು ನಾನು ವಿಡಿಯೋ ನೋಡತ್ತೀರಿ ಅಂಥೇಳಿ. ಇಲ್ಲಾಂದ್ರೆ ನಂಗೆ ಹೆಂಗೆ ಗೊತ್ತಾಗಬೇಕು ರೀ, ನೀವೇ ಯೋಚನೆ ಮಾಡಿರಿ. ಮತ್ತು ನನಗೆ ನೀವು ಕಾಮೆಂಟ್ ಹಾಕ್ಲಿರಿ ಎಷ್ಟೊತ್ತು ನನಗೆ ಒಂದು ಮೆಸೇಜ್ ಮಾಡಿರಿ ಇನ್ಸ್ಟಾಗ್ರಾಮ್ ಒಳಗೆ RCT ಇನ್ಸೈಡ್ ಇಟ್ಟು ಇಲ್ಲಿ ಕೊಡ್ತಿರ್ತೀನಿ. ಫಾಲೋ ಮಾಡಿರಿ, ಆನ್ ಟೈಮ್ ಅಪ್ಡೇಟ್ಸ್ ಕೊಡ್ತೀನಿ. ಇವ್ರು ಅಣ್ಣಗಳ ಮಿರಾಜ್ ಜಂಕ್ಷನ್ ಒಳಗೆ ಬಿಟ್ಟಾದ್ರೆ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನಲ್ ಯಾವುದಂತೇಳಿ ಅವ್ರಿಗೆ ಕನ್ನಡ ಬರಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡ್ಸೋಣ. 2 ಮಿಲಿಯನ್ ಅನ್ನತ್ತಾರೆ ಇವ್ರು. ಭಾಳ ಎಕ್ಸ್ಪೆಕ್ಟೇಷನ್ಸ್ ಕೊಡತ್ತಾರೆ. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು ಬಾಯ್. ಅದು ರೀ ನಾವು ಮಿರಾಜ್ ಜಂಕ್ಷನಿಂದ ಬಾಯ್ 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 ಬಾಯ್.
ಥ್ಯಾಂಕ್ ಯು ಬಾಯ್ ಕರೆಂಗೆ ಡಿಪಾರ್ಟ್ ಆತ್ರಿ ಮಿರಾಜಿಂದ ಡಿಪಾರ್ಟ್ ಆದ್ವಿ ಮಿರಾಜಿಂದ ಡಿಪಾರ್ಟ್ ಆದ್ಮೇಲೆ ಇಲ್ಲೇ ನೆಕ್ಸ್ಟ್ ಸ್ಟಾಪ್ ಐತಿ ಸಾಂಗ್ಲಿ ಈಗ ನಾವು ಮಿರಾಜಿಂದ ಡಿಪಾರ್ಟ್ ಆಗಿವ್ರಿ ನಾ ಹೇಳ್ದಂಗೆ ನಿಮ್ಗೆ ಈಗೇನು ಸುಮ್ಮನೆ ರಾತ್ರಿ ತೋರ್ಸೋಕೇನು ಇರಂಗಿಲ್ಲ ನಾವು ಉಳಿದಿದ್ದು 3 ಸ್ಟೇಷನ್ ಸ್ಕಿಪ್ ಮಾಡೋಣ ಡೈರೆಕ್ಟ್ ನಮ್ಮ ಪುಣೆ ಒಳಗೆ ಎದ್ಮೇಲೆ ಸಿಗ್ತಾನಂತ ಬಟ್ ಹೋಪ್ ಮಾಡಿರಿ ನಾನು ಬೆಳಿಗ್ಗೆ ಎದ್ದು ಪುಣೆ ಸಿಕಂದ್ರಾಬಾದ್ ಹಿಡಿಬೇಕಂತೇಳಿ ನಿಮ್ಗೆ ಗೊತ್ತಿರತ್ತದ ಈಗ ನಮ್ಮ ಪುಣೆ ಸಿಕಂದ್ರಾಬಾದ್ ವಿಡಿಯೋ ಬಂದಿತ್ತಂದ್ರೆ ನಾ ಎದ್ದೇನಂತಂತೇಳಿ ಒಳಮೊಳ ಹೇಳ್ತೀನಿ ಇಲ್ಲಾಂದ್ರೂ ಬಂದಿಲ್ಲ ಅಂದ್ರೆ ಎದ್ದಿಲ್ಲ ಅಂತೇಳಿ ಬರೀ ಹೋಗಿ ಮಕ್ಕಳನ್ನ ಗುಡ್ ನೈಟ್ ನಮ್ಮ ಟ್ರೈನ್ ಇಲ್ಲೇ ಬಂದಿತ್ತು ರೀ ಇಲ್ಲೇ ಇಳಿದೆ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ಏನು ಎನರ್ಜಿನೇ ಇರಾಕಿಲ್ಲ ಒಂದು 10 ನಿಮಿಷ ಇಳಿದು ಮತ್ತೆ ಮಕ್ಕೊಂಡಿದ್ದೆ 4 ಗಂಟೆಗೆ ಬಂದುಬಿಟ್ಟಿತ್ತು ರೀ ಅದ್ರ ಸಂಬಂಧ ಲೋಕೋ ರಿವರ್ಸಲ್ ಆಗಿ ಹೋಗ್ತದ ಒಂದೇ ಪ್ಲಾಟ್ಫಾರ್ಮಿಗೆ ಬಂದಿತ್ತು ನಾವೀಗ ಈ ವಿಡಿಯೋ ಇಲ್ಲಿ ಮಟ್ಟ ಅಷ್ಟೇ ಇತ್ತು ರೀ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು